ಅದು ಅಲ್ಲ, ಅವನು ಹೋಗ್ಲಿ ಬಿಡು, ಮುಗಿಸ್ಬಿಡೋಣ ಅವನು ಹೇಗಾದ್ರೂ ಮಾಡಿ ಅಂತ ಮನೆಗೆ ಊಟಕ್ಕೆ ಕರೀತಾರೆ ಮುದುಕನ. ಊಟ ಮಾಡಿ ಮಲ್ಕೊಂಡಂತ ರಾಜನನ್ನ ಕೊಂದ್ಬಿಡು ಅಂತ ಹೇಳ್ತಾಳೆ ಆಕೆ. ಬಹಳ ಹಿಂಜರಿತಾನೆ ಮಕ್ಬೇತ್ ಮೊದಲು. ನಂತರ ಉತ್ಸಾಹದಿಂದ ಹೋಗಿ, ಹೆಂಡತಿ ಉತ್ಸಾಹ ತುಂಬುತ್ತಾಳಲ್ಲ, ಹೋಗ್ಬಿಟ್ಟು ಆ ಡಂಕನ ಎದೆಗೆ ಚಾಕು ಹಾಕಿಕೊಳ್ತಾನೆ. ಅವನು ಕೊಂದು ಗಾಬರಿಯಾಗಿ ವಾಪಸ್ ಬರ್ತಾನೆ. ಚಾಕು ಕಿತ್ಕೊಂಡಿರೋಲ್ಲ, ಚಾಕು ಅಲ್ಲೇ ನೆಟ್ಟಿದೆ ದೇಹದಲ್ಲಿ. ತಗೊಂಡು ಬರೋಕೆ ಅವನ ಮನಸ್ಸು ಬರೋಲ್ಲ. ಆಗ ಹೆಂಡತಿ ಹೋಗ್ತಾಳೆ, ಲೇಡಿ ಮ್ಯಾಕ್ಬೆತ್ ಹೋಗಿ ಆ ಖಡ್ಗ ಕಿತ್ಕೊಂಡ್ ಬರ್ತಾಳೆ. ಆ ಚಾಕು ಕಿತ್ಕೊಂಡ ಕೈಗೆಲ್ಲ ರಕ್ತ ಅಂಟ್ಕೊಳ್ಳುತ್ತೆ ಆಕೆಗೆ. ಮುಂದೆ ಮಕ್ಬೆತ್ ರಾಜ ಅಂತ ಮಾಡಿದ್ದಾರೆ. ಆದ್ರೆ ಎಷ್ಟು ಪ್ರಭಾವ ಆಯ್ತು ಆಕೆ ಮನಸ್ಸಿನ ಮೇಲೆ ಅಂತಂದ್ರೆ, ಒತ್ತ ಮತಿಭ್ರಮಣೆ ಆದಂಗಾಯ್ತು. ಕೈ ತೊಳ್ಕೋಬೇಕು, ಕೈ ತೊಳ್ಕೊಂಡು ಎಷ್ಟು ತೊಳ್ಕೊಂಡ್ರು ಕೂಡ ಕೈ ರಕ್ತ ಹೋಗಿಲ್ಲ ಅನಿಸ್ತದೆ ಆಕೆಗೆ, ರಕ್ತ ಕಾಣಿಸ್ತಾ ಇದೆ ಆಕೆಗೆ. ಒಂದು ಬಹಳ ಅದ್ಭುತ ಮಾತನ್ನು ಹೇಳ್ತಾಳೆ ಆಕೆ, ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಬ್ಲಡಿ ಹ್ಯಾಂಡ್ ಅಂತ. ಅರಬ್ ದೇಶದ ಅತ್ಯಂತ ಪ್ರಮುಖವಾದ ಸುಗಂಧ ದ್ರವ್ಯಗಳಂತಂದ್ರೂ ಕೂಡ ನನ್ನ ರಕ್ತಮಯವಾದ ಕೈಗಳನ್ನು ತೊಳೆಯೋಕೆ ಸಾಧ್ಯ ಇಲ್ಲ. ಅದು ಆಕೆ ಏನ್ ಮಾಡಿದ್ರು ರಕ್ತ ಕಾಣಿಸ್ತಾ ಇದೆ ಕೈಗೆ. ಅದನ್ನು ಮಾಡ್ಕೊಂಡಂತ ಪಾಪದಿದೆಲ್ಲ, ಪಾಪ ಕರ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆಕೆಗೆ. ಎಷ್ಟು ತೊಳ್ಕೊಂಡ್ರು ಹೋಗ್ತಾ ಇಲ್ಲ. ಆಕೆ ಉನ್ಮಾದ ಆಯಿತು, ಮತಿಭ್ರಮಣೆ ಆಯಿತು. ನೋಡಿ, ಯಾವುದೂ ನಮ್ಮ ಶಕ್ತಿ ಮೀರಿ ಮಾಡೋಕೆ ಹೋದಾಗ ಹೀಗಾಗ್ತದೆ. ಅತಿಯಾದ ಆಸೆಯಿಂದ ಹೋದಾಗ ಆಕೆಗೆ ಏನಾಯ್ತು, ರಾಜ ಪದವಿ ಸಿಗ್ಬೋದೇನು, ಹುಚ್ಚಿಡೋದ್ರೆ ಏನು ಪ್ರಯೋಜನ, ರಾಜ ಪದವಿ ತಗೊಂಡು ಏನು ಮಾಡೋದಿದೆ. ಆಕೆ ಮತಿಭ್ರಮಣೆ ಆಯಿತು. ಹೆಂಡತಿಗೆ ಮತಿಭ್ರಮಣೆ ಆದಾಗ ಮ್ಯಾಕ್ಬೆತ್ಗೆ ಹಿಂಸೆ ಆಯಿತು. ತನ್ನ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಹೆಂಡತಿ ಹುಚ್ಚಿಡಿದು ಹೋಗಿದೆ, ಆಕೆಗೆ ಉನ್ಮಾದ ಆಗಿದೆ. ಆಕೆಗೆ ಏನ್ ಮಾಡಬೇಕು? ಅವನಿಗೆ ತನ್ನ ಹೆಂಡತಿಗೆ ಉನ್ಮಾದ ಆಗಿದೆ ಅಂತ ನೆನೆಸ್ಕೊಳ್ಳೋದು ದುಃಖದ ವಿಷಯ ಆತನಿಗೆ. ನನ್ನ ಹೆಂಡತಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ದುಃಖ ಪಡ್ತಾನೆ. ವೈದ್ಯರನ್ನು ಕರೆಸ್ಬೇಕಲ್ಲ, ವೈದ್ಯರನ್ನು ಕರೆಸಿ ವೈದ್ಯನಿಗೆ ಹೇಳುವಂಥ ಮಾತು DVG ಆರಿಸ್ಕೊಂಡಿದ್ದಾರೆ. ಅದನ್ನು ಎಷ್ಟು ಅದ್ಭುತವಾದಂಥ ಮಾತದು. ಆರಿಸ್ಕೊಂಡು ವೈದ್ಯನಿಗೆ ಹೇಳ್ತಾನೆ. ಅವ್ನು ಹೇಳೋದು ಹೇಗೆ ಹೆಂಡತಿಗೆ ಹುಚ್ಚಿಡಿದಿದೆ ಅಂತ? ಅವನಿಗೆ ಬಾಯಿಂದ ಹೇಳೋದು ಕಷ್ಟ. ತನ್ನ ಅತ್ಯಂತ ಪ್ರೀತಿ ಪಾತ್ರರಾದಂಥ ಹೆಂಡತಿಗೆ ಹುಚ್ಚಿಡಿದಿದೆ ಅಂತ ಹೇಳೋದು ಈ ಪ್ರೀತಿವಂತನಿಗೆ ಸಾಧ್ಯವಿಲ್ಲದಂಥ ಮಾತು. ಹೇಳೋದು ಹೇಗೆ? ಅವನು ಏನು ಮಾತನ್ನು ಹೇಳ್ತಾನೆ ಅಂತ ತನ್ನ ಕಠಿಣ ಮಾತನ್ನು ಆಡೋಕಿರಿದಂಥ ಮನಸ್ಸನ್ನ ಬದಲಾಯಿಸಿಕೊಂಡು ಹೇಗೆ ನಯವಾಗಿ ಸುಸಂಸ್ಕೃತ ರೀತಿಯಿಂದ ವೈದ್ಯನಿಗೆ ಹೇಳ್ತಾನೆ ಅನ್ನುವಂಥ ಮಾತನ್ನ ಅತ್ಯಂತ ನುಣುಪಾಗಿ ತೇಲಿಸಿ ಹೇಳ್ತಾನೆ ಮಾತನ್ನ. ಆ ಮಾತು ಎಷ್ಟು ಅದ್ಭುತವಾಗಿದೆ. ಆ ಮಾತಿಗಿಂತ DVG ಟ್ರಾನ್ಸ್ಲೇಷನ್ ಅದ್ಭುತವಾಗಿದೆ. ನಾನು ಕೇಳಿದ್ರು, Canst thou not minister to a mind diseased? Pluck from the memory a rooted sorrow. ಎಷ್ಟು ಅದ್ಭುತ ಮಾತದು. Pluck from the memory a rooted sorrow, raise out the ridden troubles from the brain, and with some sweet oblivious antidote, cleanse the stuffed bosom of that perilous stuff which weighs upon the heart. ಅದನ್ನು ಪದ ತಗೊಂಡು ಹೇಳ್ತೀನಿ, ಇವರು ಹೇಗೆ DVG ಅನುವಾದ ಮಾಡಿದ್ದಾರೆ ಅಂತ. ಅದ್ಭುತವಾದಂಥ ಅನುವಾದ ನೋಡಿ. ಪ್ಲಕ್ ಫ್ರಮ್ ದ ಮೆಮರಿ ಎ ರೂಟೆಡ್ ಸಾರೋ. ಅದು ದುಃಖ ಬೇರೆ ಬಿಟ್ಟುಬಿಟ್ಟಿದೆ ಯಾಕೆ ಮನಸ್ಸಲ್ಲಿ, ಅದನ್ನು ಕಿತ್ತು ಹಾಕಪ್ಪ ನೀನು ಅಂತ ವೈದ್ಯನಿಗೆ ಕೇಳ್ತಾನೆ. DVG ಮಾಡಿದ ಅನುವಾದ ಹೆಂಗಿದೆ ನೋಡಿ. ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ. ಆ ದುಃಖ ಬೇರೆ ಬಿಟ್ಟಿದೆಯಲ್ಲ, ಅದಕ್ಕೆ ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ. ನೆನಪಿನ ಕುತ್ಕೊಂಡಿದೆ ಅದು. ಆ ನೆನಪಿನ ಆಳದಲ್ಲಿ ದುಃಖದ ಬೇರೆ ಬಿಟ್ಟುಬಿಟ್ಟಿದೆ. ಆಕೆಯನ್ನು ಪಾರು ಮಾಡಬೇಕಾದ್ರೆ ಒಂದೇ ಹಾದಿ, ಆ ನೆನಪಿನಲ್ಲಿ ಬೇರೆ ಬಿಟ್ಟಂತ ದುಃಖವನ್ನು ಕಿತ್ತು ಹಾಕಬೇಕು. ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ. ನೆಕ್ಸ್ಟ್ ಶೇಕ್ಸ್ಪಿಯರ್ ಮಾತು ನೋಡಿ. ರೇಸ್ ಔಟ್ ದ ರಿಟರ್ನ್ ಟ್ರಬಲ್ಸ್ ಆಫ್ ದಿ ಮೈಂಡ್. ಅದಕ್ಕೆ ಹೇಳ್ತಾರೆ, ಮಿದುಳಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದಳಿಸಿ. ಮಿದುಳಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದು ಅಳಿಸಿ, ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭವನು ಇನಿದಾದ ಮರೆವನಾಗಿಪ ಮದ್ದಿನಿಂ ತೊಳೆದು. ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭ. ಆಕೆ ಹೆದರಿಕೆ ಬಂದ್ಬಿಟ್ಟಿದೆ, ಎಲ್ಲಿ ನೋಡೋದು ರಕ್ತ ಕಾಣಿಸ್ತದೆ ಆಕೆಗೆ, ಆ ಭಯ ಬಂದ್ಬಿಟ್ಟಿದೆ ಅಲ್ಲ. ಅದಕ್ಕೆ ಹೃದಯವನ್ನು ಕುಗ್ಗಿಸಿಹ ಈ ಭಯದ ವಿಷಗರ್ಭವನು ಇನಿದಾದ. ನೋಡಿ, ಔಷಧಿ ಕೊಡ್ಬೇಕಾದ್ರೆ ಹೆಂಡತಿ ಕೆಟ್ಟದ್ದು ಕೊಡ್ಬೇಡಪ್ಪ, ಸ್ವಲ್ಪ ಸಿಹಿಯಾಗಿರೋದೇ ಕೊಡು. ಇನಿದಾದ ಏನ್ ಮಾಡ್ಬೇಕು ಔಷಧಿ? ಅದನ್ನ ಮರೆವನಾಗಿಪ ಮದ್ದಿನಿಂ. ಆ ಮರೆಸ್ಬೇಕಲ್ಲ, ಆ ನೆನಪಿಗೆ ಕುತ್ಕೊಂಡಿದೆಯಲ್ಲ, ಅದು ಮರಸು ಹಾಗೆ ಮಾಡಪ್ಪ. ಏನಾದ್ರೂ ಮಾಡಿ ಒದ್ದು ಕೊಡ್ಬೇಕಾದ್ರೆ ಒಳ್ಳೆ ಮದ್ದೆ ಕೊಡು, ಸಿಹಿಯಾಗಿರೋದನ್ನು ಕೊಡು. ಇನಿದಾದ ಮರೆವನಾಗಿಪ ಮದ್ದಿನಿಂ ತೊಳೆದು, ಅಸ್ವಸ್ಥ ಮನಕ್ಕೆ ನೀನು ಉಪಚರಿಸಲಾರೆಯ. ಆ ಮನಸ್ಸು ಅಸ್ವಸ್ಥ ಆಗಿದೆ, ಹುಚ್ಚಿಡಿದಿದೆ ಅಂತ ಹೇಳೋ ಮನಸ್ಸಿಲ್ಲ ಅವನಿಗೆ. ನೋಡಿ, ನನಗನ್ಸೋ ಮಟ್ಟಿಗೆ ಸಾಲು ಹೋಲಿಸಿದ್ರೆ DVG ಟ್ರಾನ್ಸ್ಲೇಷನ್ ಚೆನ್ನಾಗಿದೆ ಅನ್ಸುತ್ತೆ ನನಗೆ, ಶೇಕ್ಸ್ಪಿಯರ್ ಭಾಷೆಕ್ಕಿಂತ. ಪ್ಲಕ್ ಫ್ರಮ್ ದಿ ಮೆಮರಿ ಎ ರೂಟೆಡ್ ಸಾರೋ
ಅನ್ನೋದು DVG ಕೈಯಲ್ಲಿ ಸಿಕ್ಕು, ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಳ್ತೆತ್ತಿ, ರೇಸ್ ಔಟ್ ದಿ ರಿಟರ್ನ್ ಟ್ರಬಲ್ಸ್ ಆಫ್ ದ ಬ್ರೈನ್, ಮಿದಿರಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದಳಿಸಿ, ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭವನು, ಇನಿದಾದ ಮರೆವನಾಗಿಪ ಮದ್ದಿನಿಂ ತೊಳೆದು, ಅಸ್ವಸ್ಥ ಮನಕ್ಕೆ ನೀನು ಉಪಚರಿಸಲಾರೆಯ ಅಂತ ವೈದ್ಯರು ಕೇಳ್ತಾನೆ. ಇಲ್ಲಿ ಸ್ನೇಹಿತರೆ ಗಮನಿಸಬೇಕಾದ್ದು ಅಂದ್ರೆ, ಶೇಕ್ಸ್ಪಿಯರ್ ಸತ್ಯವನ್ನೇ ಮರೆಮಾಚಿಲ್ಲ, ಆದರೆ ಅದರ ದೈನೀಯತೆಯ ತೀಕ್ಷ್ಣತೆಯನ್ನು ಕಮ್ಮಿ ಮಾಡಿದ್ದಾನೆ. ನಾವು ಹಿಂದೆ ನೋಡಿದ ಹೇಗೆ ವಶಿಷ್ಠರು ಭರತನ ಮನಸ್ಸಿನ ದುಃಖವನ್ನು ಹೇಗೆ ಕಮ್ಮಿ ಮಾಡಿದ್ರು ಅನ್ನೋದಾಗ್ಲಿ, ಅರ್ಜುನ ಮನಸ್ಸಿಗಾದಂಥ ಆಘಾತವನ್ನು ಶ್ರೀಕೃಷ್ಣ ಹೇಗೆ ಕಮ್ಮಿ ಮಾಡಿದ ಅನ್ನೋದನ್ನ, ಸತ್ಯವನ್ನು ಮುಚ್ಚಿರಲಿಲ್ಲ ಯಾರೂ, ಆದರೆ ಸತ್ಯದ ಕಠೋರತೆಯನ್ನು ಕಮ್ಮಿ ಮಾಡ್ತಾ ಹೋದ್ರು, ವಿಷಯವನ್ನು ಕಮ್ಮಿ ಮಾಡ್ತಾ ಹೋದ್ರು. ಹಾಗೆ ಇಲ್ಲಿ ಕೂಡ ಶೇಕ್ಸ್ಪಿಯರ್ ಸತ್ಯವನ್ನು ಮರೆಮಾಚಲಿಲ್ಲ, ಆದರೆ ಅದರ ದೈನೀಯತೆಯ ತೀಕ್ಷ್ಣತೆಯನ್ನು ತುಂಬಾ ಕಮ್ಮಿ ಮಾಡಿದ ಮಾತಿನಲ್ಲಿ ಅಂತ ಅನಿಸುತ್ತೆ. ಇತರರಿಗೆ ಅಸಮಾಧಾನವಾಗದ ಹಾಗೆ ಸತ್ಯವನ್ನೇ ಬಿಟ್ಟುಕೊಡದೆ ಮಾತನಾಡುವಂಥ ಅಥವಾ ಬದುಕುವಂಥ ಈ ಆತ್ಮ ಸಂಯಮ ಗುಣ ಇದೆಯಲ್ಲ, ಇದು ಸಂಸ್ಕೃತಿಯ ನಯ ವಿಶೇಷ ಗುಣ ಅಂತ ಕರೀತಾರೆ DVG. ಸತ್ಯ ಬಿಡೋ ಹಂಗಿಲ್ಲ, ಸತ್ಯ ಬಿಡೋದು ಬೇಕಾಗಿಲ್ಲ, ಆದರೆ ಸತ್ಯದ ಉಗ್ರತೆಯನ್ನು ಕಮ್ಮಿ ಮಾಡಿ ನಯವಾಗಿ ಹೇಳುವಂಥ ಆತ್ಮ ಸಂಯಮ ಗುಣ ಇದೆಯಲ್ಲ, ಇದು ಸಂಸ್ಕೃತಿಯ ನಯ ವಿಶೇಷ ಗುಣ ಅಂತ. ಸಂಸ್ಕೃತಿ ಇದ್ದವರು ಮಾತ್ರ ನಯವಾಗಿ ಮಾಡುವಂಥ ವಿಶೇಷ ಗುಣ ಇದು, ಕಠೋರತೆಯನ್ನು ಕಮ್ಮಿ ಮಾಡುವಂಥದ್ದು ಅಂತ. ನಾನು ಎಲ್ಲೋ ಒಂದು ಕಡೆ ಆರ್ಟಿಕಲ್ ಬರೆದಿದ್ದೆ, ಸಂಸ್ಕೃತಿ ಅಂದರೆ ಮರ ಇದ್ದ ಹಾಗೆ ಅಂತ. ಸಂಸ್ಕೃತಿ ಅಂದರೆ ಮರ ಇದ್ದ ಹಾಗೆ ಅಂತ. ಮರ ಎಷ್ಟು ಉದ್ದ ಆಗತ್ತೋ ಅಷ್ಟು ಬಾಗೋಕ್ ಶುರು ಆಗುತ್ತೆ ಅದು ಅಂತ. ಮರ ಉದ್ದ ಆದಷ್ಟು ಬಾಗೋಕ್ ಶುರು ಆಗ್ತದೆ ಅಂತ. ಬಾಗೋದಿದೆಯಲ್ಲ, ಮರ ಉದ್ದ ಆದದ್ರ ಸಂಕೇತ ಅದು. ಮರ ಸಣ್ಣದಾಗಿದ್ದಾಗ ಬಾಗೋದಿಲ್ಲ, ಮರ ಉದ್ದ ಆದಾಗ ಹಣ್ಣು ಕಾಯಿ ತುಂಬಿಕೊಂಡಾಗ ಭಾರದಿಂದ ಬಗ್ಗುತ್ತೆ ಅದು. ಸಂಸ್ಕೃತಿ ಭಾರ ಅಂತ, ಸಂಸ್ಕೃತಿಯಿಂದ ಭಾರವಾಗಿ ಬಗ್ತದೆ ಅಂತ. ಅದಕ್ಕೆ ಎಲ್ಲಿ ಸುಸಂಸ್ಕೃತ ನುಡಿಯಿದೆಯೋ ಅಲ್ಲಿ ಅಹಂಕಾರದ ಠೇಂಕಾರ ಕಾಣಿಸೋದಿಲ್ಲ ಅಂತ. ಎಲ್ಲಿ ಅಹಂಕಾರ ಕಠೋರತೆಗಳು ಜಾಸ್ತಿ ಕಾಣಿಸ್ತಾವೋ ಅಲ್ಲಿ ಸಂಸ್ಕೃತಿಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ. ಎಲ್ಲಿ ಸಂಸ್ಕೃತಿ ಬರ್ತದೋ ಅಹಂಕಾರ ಇರೋದಿಲ್ಲ, ಅಹಂಕಾರ ಇದ್ದಲ್ಲಿ ಸಂಸ್ಕೃತಿ ಕಾಲಿಡೋದಿಲ್ಲ. ಅದು ಗೊತ್ತಾಗೋದು ಹೇಗೆ ಅಂತ, ಹಿರಿಯರ ನಡೆನುಡಿಗಳನ್ನು ನೋಡಿದಾಗ ಅವ್ರು ಎಷ್ಟು ಎತ್ತರಕ್ಕೆ ಹೋಗಿದ್ರೋ ಅಷ್ಟು ಬಾಗುತ್ತಿದ್ರು ಅಂತ. ನನಗೆ ತುಂಬ ಪ್ರಿಯನಾದಂಥ ಒಬ್ಬ ವ್ಯಕ್ತಿ, ನಾನು ಆದಷ್ಟು ಮಟ್ಟಿಗೆ ಪ್ರಪಂಚದ ಎಲ್ಲ ಭಾಗಗಳಿಂದ ಜನರನ್ನು ತಗೊಂಡು ಹೇಳ್ತಾ ಇದ್ದೀನಿ, ಹೇಗೆ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ನಮ್ಮ ಕಣ್ಣು ಮುಂದೆ ಅಂತ. ಚೈನಾ ದೇಶದ ಒಬ್ಬ ದೊಡ್ಡ ದಾರ್ಶನಿಕ, ನಮಗೆ ತಾವೋ ಅನ್ನುವಂಥ ಮತವನ್ನು ಕೊಟ್ಟಂಥ ಮನುಷ್ಯ ಲಾವೋತ್ಸು ಅಂತ ಬಹುದೊಡ್ಡ ಜ್ಞಾನಿ. ಆತ ಒಂದು ಪಂಥವನ್ನೇ ಶುರು ಮಾಡಿದ, ತಾವೋ ಪಂಥ ಅಂತ. ಅವನ ಕಡೆ ಹೇಳಿದಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ಅವನ ಪದ 2 ಸಾಲು ಬರ್ತದೆ. ಅವನು ಹೇಳ್ತಾನೆ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ನಾನು ಇದೇನು ಅರ್ಥ, ಇದು ವಿಚಿತ್ರ ಅನಿಸುತ್ತೆ ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂದ್ರೆ ಏನರ್ಥ? ತುಂಬ್ಕೋಬೇಕು ಅಂದ್ರೆ ಖಾಲಿ ಆಗ್ಬೇಕಲ್ಲ, ಖಾಲಿ ಆದ್ರೆ ತಾನೇ ತುಂಬೋದು. ಅವನು ಉದಾಹರಣೆ ಕೊಡ್ತಾನೆ, ಬೆಟ್ಟದ ಮೇಲೆ ಜೋರಾಗಿ ಮಳೆ ಆಗ್ತಾ ಇದ್ರೆ, ಬೆಟ್ಟಿನ ಕೋಡುಗಲ ಮೇಲೆ ಮಳೆ ಆಗ್ತಾ ಇದ್ರೆ ಒಂದು ಹನಿ ಕೂಡ ನಿಂತ್ಕೊಡೋದಿಲ್ಲ. ಕೋಡುಗನ ಮೇಲೆ ನೀರೆಲ್ಲ ಹರಿದು ಬರೋದು ಕೆಳಗೆ ಕೊಳ್ಳದಲ್ಲೇನೆ ಬರೋದು. ಕೊಳ್ಳ ಖಾಲಿ ಇದೆಯಲ್ಲ, ಕೆರೆ ಖಾಲಿ ಇದ್ದಾಗ ತುಂಬಿಕೊಳ್ಳುತ್ತೆ, ಕೆರೆ ತುಂಬಿದ್ರೆ ಏನು ತುಂಬಿಕೊಳ್ಳುತ್ತೆ? ಹೇಳ್ತಾನೆ, ಇಫ್ ಯು ವಾಂಟ್ ಟು ಫಿಲ್ ಯುವರ್ ಸೆಲ್ಫ್ ಮೇಕ್ ಯುವರ್ ಸೆಲ್ಫ್ ಎಂಟಿ. ಅಹಂಕಾರ ಕಮ್ಮಿ ಆಗ್ತಾ ಹೋದ ಹಾಗೆ ತುಂಬಿಕೊಳ್ಳೋಕೆ ಜಾಗ ಇರುತ್ತೆ. ಯಾಕೊಂದು ಚೈನಾದಲ್ಲಿ ಹೇಳ್ತಾನೆ ಅವನು, ಒಬ್ಬ ವಿದ್ಯಾರ್ಥಿ ಪ್ರೊಫೆಸರ್ ಮನೆಗೆ ಹೋದಂತೆ, ನನಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೋದಂತೆ. ಅಲ್ಲಿ ಹೋದಾಗ ಅವರು ಟೀ ಸೆರೆಮನಿ ಅಂತ ಟೀ ಮಾಡ್ತಾ ಇದ್ರು ಹುಡುಗನಿಗೋಸ್ಕರ, ಕೂತ್ಕೋ ಅಂತ ಹೇಳಿ ಅವನು ಟೀ ಹಾಕ್ತಾ ಇದ್ರಂತೆ ಕಪ್ಪಲ್ಲಿ. ಅವನು ಸಾಸ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ, ಪ್ರೊಫೆಸರ್ ಹಾಕ್ತಾನೆ ಇದ್ದಾರೆ. ಕಪ್ ತುಂಬಿ ತೆಳಗೆ ಚೆಲ್ತಾ ಇದೆ, ಸಾಸರ್ ತುಂಬಿ ತೆಳಗೆ ಚೆಲ್ತಾ ಇದೆ. ಪ್ರೊಫೆಸರ್ ನೋಡ್ತಾ ಇಲ್ಲ, ಹಾಕ್ತಾನೆ ಇದ್ದಾರೆ ಹಾಗೇನೆ. ಆತ ಹೇಳಿದಂತೆ, ಸರ್ ದ ಕಪ್ ಈಸ್ ಆಲ್ರೆಡಿ ಫುಲ್ ಸರ್ ಅಂತ ಹೇಳಿದಂತೆ. ಅವರು ಅದೇ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು ಅಂದ್ರಂತೆ ಅವರು. ಯುವರ್ ಕಪ್ ಈಸ್ ಸೋ ಫುಲ್, ವೇರ್ ಡು ಐ ಪೋರ್? ಯುವರ್ ಕಪ್ ಈಸ್ ಸೋ ಫುಲ್. ನೀನು ತುಂಬ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಅಹಂಕಾರ ತುಂಬ್ಕೊಂಡ್ ಬಂದಿದೆಯಲ್ಲ, ಗೊತ್ತಿದೆ ಅಂತ ಬಂದಿದೆಯಲ್ಲ ನೀನು. ನಾನು ಏನು ತುಂಬೋದು, ನಾನು ಖಾಲಿ ಮಾಡ್ಕೊಂಡು ಆಮೇಲೆ ಹಾಕ್ತೀನಿ ಹೋಗು ಅಂತ ಹೇಳಿದ್ರಂತೆ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ. ಓನ್ಲಿ ವೆನ್ ಯು ಎಂಟಿ ಇಟ್ ಯು ಕ್ಯಾನ್ ಗೆಟ್ ಫುಲ್. ಒಂದು. ಎರಡನೇದು ಮಾತಿದೆಯಲ್ಲ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ನಮ್ಮಲ್ಲಿ ಕಲ್ಪನೆ ಇರೋದಂದ್ರೆ ಗಟ್ಟಿಯಾಗಿರೋದು ಹಿಂಗೆ ನಿಂತ್ಕೋಬೇಕು, ಛಲದಿ ನಿಂತ್ಕೋಬೇಕು. ಬಾಗೋದು ಅಶಕ್ತರ ಲಕ್ಷಣ ಅಂತ ನಮ್ಮೊಂದು ಕಲ್ಪನೆ. ಅವನು ಹೇಳೋದು ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬಿ ಬೆಂಡ್ ಅಂತ. ಉದಾಹರಣೆ ಕೊಡ್ತಾನೆ, ಹೇಗೆ
ಒಂದು ಕಾಡಿನಲ್ಲಿ ಝಂಜಾವಾತ ಬಂತು, ಬಿರುಗಾಳಿ ಬಂತು, ಜೋರಾಗಿ ಬಿರುಗಾಳಿ ಬಂದ್ರೆ ಏನಾಯ್ತು, ಮಹಾ ವೃಕ್ಷಗಳು, ದೊಡ್ಡ ದೊಡ್ಡ ವೃಕ್ಷ ಇದೆಯಲ್ಲ, ದೊಡ್ಡ ದೊಡ್ಡ ಮರಗಳಿದೆಯಲ್ಲ, ಅಹಂಕಾರದಿಂದ ತಲೆ ಎತ್ತಿ ನಿಂತ್ಕೊಂಡಿದೆ ಮರಗಳೆಲ್ಲ. ಏನಾಗ್ತದೆ, ಎಷ್ಟು ವರ್ಷ ಗಟ್ಟಿಯಾಗಿದ್ದೀವಿ, ಬೇರೆ ಆಳಕ್ಕೆ ಹೋಗಿದೆ ನಿಂತ್ಕೊಂಡಿದೆಯಲ್ಲ. ಬಿರುಗಾಳಿ ಬಿಟ್ಟು ಮರುದಿನ ಏನಾಗುತ್ತೆ, ದೊಡ್ಡ ದೊಡ್ಡ ಮರಗಳು ಬಿದ್ದು ಹೋಗ್ತದೆ. ಅಥವಾ ಬೆಂಗಳೂರಲ್ಲಿ ನೋಡಿರ್ಬೇಕು, ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಅಕಾಲಿಕ ಮಳೆ ಬಂದಾಗ ಜೋರಾಗಿ ಬಿರುಗಾಳಿ ಬಿಟ್ಟಾಗ ಎಲ್ಲೆಲ್ಲೋ ರಸ್ತೆಯಲ್ಲಿ ಗಿಡ ಬಿದ್ದು ಹೋಗಿರುತ್ತೆ. ಬಿದ್ದು ಸಣ್ಣ ಗಿಡ ಯಾವುದೂ ಬಿದ್ದಿಲ್ಲ, ದೊಡ್ಡ ಗಿಡನೇ ಬಿದ್ದದ್ದು. ಹಾಗೆ ಪರ್ವತದಲ್ಲಿ ಪರ್ವತಗಳು ಇದ್ದಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳು ಬೇರೆ ಸಮೇತ ಕಿತ್ತು ಬಿದ್ದು ಹೋಗಿವೆ. ಅಹಂಕಾರ ತಲೆ ನಿಂತ್ಕೊಂಡಂತ ಮರಗಳೆಲ್ಲ ಬಿದ್ದು ಹೋಗಿದೆ. ಹುಲ್ಲಿಗೇನಾಯ್ತು ಅಂತ ಕೇಳ್ತಾನ ಅವನು. ಹುಲ್ಲಿಗೇನಾಯ್ತು? ಹುಲ್ಲಿಗೇನೂ ಆಗ್ಲಿಲ್ಲ. ಎಂತ ಜಂಜಾವಾತ ಬಂದರೂ ಏನಾಗ್ಲಿಲ್ಲ. ಹುಲ್ಲಿಗೇನು ಶಕ್ತಿ ಇದೆ? ಬಗ್ಗೋ ಶಕ್ತಿ ಇದೆ. ಅದು ಬಗ್ಗಿದಾಗ ಅದಕ್ಕೆ ಏನೂ ನಷ್ಟ ಆಗಲಿಲ್ಲ. ಅದ್ರ ಮೇಲೆ ಧೂಳು ಕೂಡ ಕೊಡ್ಕೊಂಡು ಹೋಯ್ತು ಅಂತ, ಶುದ್ಧ ಆಯ್ತು ಅದು ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಯಾರು ಬಾಗೋಗಿ ಬರ್ತದೋ ಅವರು ಗಟ್ಟಿಯಾಗಿರ್ತಾರೆ ಅಂತ ಅರ್ಥ. ಇದರದೇ ಒಂದು ಸ್ವಲ್ಪ ಮುಂದೆ ತಗೊಂಡ್ರೆ ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್, ಎಂಥ ಮಹಾನುಭಾವ ಆತ ಸಾಕ್ರೆಟಿಸ್. ಅವನು ಹೇಳಿದ್ದು ರಾಜರಿಗೆ ವಿರುದ್ಧ ಆಯಿತು ಅಂತ ಜೈಲಲ್ಲಿ ಹಾಕಿದ್ರು. ಜೈಲಲ್ಲಿ ಹಾಕಿ ಅವನು ತನ್ನ ಅಭಿಪ್ರಾಯ ಬದಲಾಯಿಸಿಕೊಳ್ಳದಿರೋದ್ರಿಂದ ಅವನು ವಿಷ ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಯಿತು. ಪ್ರಪಂಚದ ಒಂದು ಅದ್ಭುತ ಅನ್ಬೇಕೋ ಗೊತ್ತಾಗಲ್ಲ. ಮಹಾನ್ ಜೀವಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ವಿ ನಾವೆಷ್ಟು ಜನನ. ಸಾಕ್ರೆಟಿಸ್ನ ಕೊಂದು ಬಿಡಬೇಕು ಅಂತ ರಾಜ ಅಪ್ಪಣೆ ಮಾಡಿ ಹೆಮ್ಲಾಕ್ ಅನ್ನುವಂಥ ವಿಷ ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಯಿತು. ಡೇಟ್ ಕೂಡ ಫಿಕ್ಸ್ ಆಯಿತು. ಅವನು ಸಾಯೋ ಹಿಂದಿನ ದಿವಸ ಅಲ್ಲಿ ಗ್ರೀಸ್ನಲ್ಲಿ ಒಂದು ದೇವಸ್ಥಾನ, ಡೆಲ್ಫಿ ಅಂತ ದೇವಿ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಕಟ್ಟೆ ಮೇಲೆ ಅಲ್ಲಿ ಬುದ್ಧಿವಂತರೆಲ್ಲ ಸೇರ್ಕೊಂಡು ಸಭೆ ಮಾಡ್ತಾರೆ. ಅದಕ್ಕೆ ಒರಾಕಲ್ ಅಂತ ಹೆಸರು. ಒರಾಕಲ್ ಅಂದ್ರೆ ಬುದ್ಧಿವಂತರ ಒಂದು ಗುಂಪು. ಅದು ಡೆಲ್ಫಿ ದೇವಸ್ಥಾನದಲ್ಲಿ ಕೂಡೋದ್ರಿಂದ ಅದಕ್ಕೆ ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ. ಆ ಡೆಲ್ಫಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಬುದ್ಧಿವಂತರ ಗುಂಪು ಅದು. ಗ್ರೀಸ್ ಅತ್ಯಂತ ಬುದ್ಧಿವಂತರ ಗುಂಪು ಅದು. ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರಂತೆ. ಮಾಡಿ ಈಗ ಪ್ರಪಂಚದಲ್ಲಿ ಅತ್ಯಂತ ಮಹಾಜ್ಞಾನಿ ಯಾರು ಅಂತ ಚರ್ಚೆ ಮಾಡಿದ್ರಂತೆ. ಅವರು ತೀರ್ಮಾನ ಮಾಡಿದ್ದು ಇವತ್ತಿನ ಮಟ್ಟಿಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಜ್ಞಾನಿ ಅಂದ್ರೆ ಸಾಕ್ರೆಟಿಸ್ ಅಂತ ಹೇಳಿದ್ರಂತೆ. ಮಹಾಜ್ಞಾನಿ ಅವನು ಅಂತ. ಸಾಕ್ರೆಟಿಸ್ ಶಿಷ್ಯರಿದ್ರಲ್ಲ, ಪ್ಲೇಟೋ ಅವರೆಲ್ಲ ಅಲ್ಲಿ ಕೂತಿದ್ದಾರೆ. ತುಂಬಾ ಸಂತೋಷ ಆಯ್ತು ಅವರಿಗೆ. ನೋಡಿ, ಒರಾಕಲ್ ಆಫ್ ದಿ ಟೆಂಪಲ್ ಆಫ್ ಡೆಲ್ಫಿ ಹೇಳ್ಬಿಟ್ಟಿದೆ ಈಗ ನಮಗೆ, ನಮ್ಮ ಗುರುಗಳು ಪ್ರಪಂಚದ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ಅಂತ ಹೇಳಿ ಸಂತೋಷಪಟ್ಟು ಓಡಿ ಬಂದ್ರಂತೆ ಜೈಲಿಗೆ. ಗುರುಗಳಿಗೆ ಹೇಳಬೇಕು ಅಂತ ಬಂದು ಗುರುಗಳಿಗೆ ಹೇಳಿದ್ರಂತೆ. ಗುರುಗಳೇ, ತುಂಬಾ ಸಂತೋಷ ಆಯ್ತು ನಮಗೆ ಇವತ್ತು. ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಹ್ಯಾಸ್ ಡಿಸೈಡೆಡ್ ದಟ್ ಯು ಆರ್ ದಿ ವೈಸೆಸ್ಟ್ ಮ್ಯಾನ್ ಆನ್ ಅರ್ತ್. ಆತ ಇದಂತೆ, ಐ ಡೋಂಟ್ ನೋ ವೈ ದೇ ಡೂ ಸಚ್ ಥಿಂಗ್ಸ್. ಅವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನನಗೇನೂ ಗೊತ್ತಿಲ್ಲ. ನಾನು ಜ್ಞಾನಿ ಅಂತ ಅವ್ರು ಹೇಗೆ ಹೇಳ್ತಾರೆ, ನನಗೇನೂ ಗೊತ್ತಿಲ್ಲಲ್ಲ ಅನ್ನಂತೆ. ಇವನು ಹುಡುಗರ ಆಶ್ಚರ್ಯ. ಅವರಾದ್ರೆ ಇವನು ಮಹಾಜ್ಞಾನಿ ಅಂತ ಅವ್ರು ಹೇಳ್ತಾರೆ, ಈತ ನನಗೇನೂ ಗೊತ್ತಿಲ್ಲ ಅಂತಾನೆ. ಮತ್ತೆ ಓಡೋದ್ರಂತೆ ಇವರೆಲ್ಲ ಹುಡುಗರು ಅವ್ರ ಕಡೆಗೆ. ಒರಾಕಲ್ ಕಡೆ ಹೋಗಿ ಹೇಳಿದ್ರಂತೆ, ನೀವು ಹೇಳ್ತೀರಿ ಆತ ಪ್ರಪಂಚದ ಮಹಾಜ್ಞಾನಿ ಅಂತ, ಆತ ಹೇಳ್ತಾನೆ ನನಗೇನೂ ಗೊತ್ತಿಲ್ಲ ಅಂತಾನಲ್ಲ, ಏನಿದು ಅಂತ. ಅದಕ್ಕೆ ಒರಾಕಲ್ ಹೇಳ್ತಂತೆ, ದಟ್ ಈಸ್ ವೈ ಹಿ ಇಸ್ ದ ವೈಸೆಸ್ಟ್ ಮ್ಯಾನ್ ಅಂತ. ತನಗೇನು ಗೊತ್ತಿಲ್ಲ ಅಂತಾನಲ್ಲ, ಅದಕ್ಕೆ ಮಹಾಜ್ಞಾನಿ ಅವನು ಅಂತ. ನನಗೆ ಗೊತ್ತಿದೆ ಅಂದ್ರೆ ಇನ್ನೂ ಜ್ಞಾನ ಪೂರ್ತಿ ಆಗಿಲ್ಲ ಅಂತ. ಅದರಿಂದ ಸಾಕ್ರೆಟಿಸ್ ಹೇಳೋದು ಸಂಸ್ಕೃತಿಯ ಪ್ರತೀಕ ಅಂತ. ಉತ್ತುಂಗ ಶಿಖರದಲ್ಲಿದ್ದಂಥ ಸಾಕ್ರೆಟಿಸ್ ಕೂಡ ನನಗೇನೂ ಗೊತ್ತಿಲ್ಲ, ಈಗ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅದು ಸಂಸ್ಕೃತಿಯ ನಯ ವಿಶೇಷ ಅಂತ. ಇದೊಂದು ಘಟನೆನ ಡಿ.ವಿ.ಜಿ ತುಂಬಾ ಚೆನ್ನಾಗಿ ಬರೀತಾರೆ. ಅದು ಯಾವುದೋ ಘಟನೆ ಪೇಪರ್ಲಿ ಆದದ್ದನ್ನ ಪೇಪರ್ ಕೋಟೇಶನ್ ಕೂಡ ಹಾಕಿದ್ದಾರೆ ಅವರು. ಒಬ್ರು ಖ್ಯಾತ ಮನುಷ್ಯರಿದ್ರು, ವಿಶ್ವನಾಥ ತರ್ಕಭೂಷಣ ಅಂತ. ದೊಡ್ಡವರು, ಸಮಾಜಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದಂಥ ಜನ. ಅವರು ತೀರಿಕೊಂಡ ಮೇಲೆ ಅವರ ಜ್ಞಾಪಕಾರ್ಥವಾಗಿ ಇನ್ನೊಬ್ಬರು ಶ್ರೀ ಭೂದೇವ ಮುಖ್ಯೋಪಾಧ್ಯಾಯ ಅನ್ನುವಂಥವರು ಒಂದು ಫಂಡ್ ಮಾಡಿದ್ರಂತೆ, ವಿಶ್ವನಾಥ್ ಫಂಡ್ ಅಂತ. ವಿಶ್ವನಾಥ ತರ್ಕಭೂಷಣ ಅವರ ಹೆಸರಲ್ಲಿ ಮಾಡಿದ್ದಲ್ವಾ, ಅದಕ್ಕೆ ವಿಶ್ವನಾಥ್ ಫಂಡ್ ಅಥವಾ ವಿಶ್ವನಾಥ್ ದತ್ತಿ ಅಂತ ಮಾಡಿದ್ರಂತೆ. ದತ್ತಿಗೆ ಒಂದು ಬಂಡವಾಳ ಬೇಕಲ್ಲ ಮೊದಲು. ಅದಕ್ಕೆ ಭೂದೇವ ಮುಖ್ಯೋಪಾಧ್ಯಾಯರು ತಮ್ಮ ಸಮಸ್ತ ಆಸ್ತಿ ಎಲ್ಲ ಕೊಟ್ಬಿಟ್ರಂತ ಅದಕ್ಕೆ. ಆಗಿನ ಕಾಲಕ್ಕೆ ಸುಮಾರು 1,60,000 ಬೆಲೆ ಆಗ್ತಿತ್ತು ಅಂತ. ಅದನ್ನೆಲ್ಲ ಪೂರ್ತಿ ತ್ಯಾಗ ಮಾಡಿ ದಾನ ಮಾಡಿಬಿಟ್ಟು ಅದನ್ನೆಲ್ಲ ಒಂದು ಫಂಡ್ ಕ್ಯಾಪಿಟಲ್ ಮಾಡಿ ಏನ್ ಮಾಡಬೇಕು ಅಂದ್ರೆ, ಭಾರತ ದೇಶದಲ್ಲಿರುವಂತಹ ಎಷ್ಟು ಜನ ಸದಾಚಾರರಾದಂಥ ವಿದ್ವಾಂಸರಿದ್ದಾರೆ ನೋಡೋಣ. ಸದಾಚಾರಿಗಳಾದಂಥ ವಿದ್ವಾಂಸರು ಎಷ್ಟು ಜನ ಇದ್ದಾರೆ ನೋಡಿ. ಅವ್ರು ಪ್ರತಿಯೊಬ್ಬರಿಗೂ ₹50 ಮನಿ ಆರ್ಡರ್ ಪ್ರತಿ ವರ್ಷ ಹೋಗ್ಬೇಕು. ಆಗಿನ ಕಾಲಕ್ಕೆ ₹50 ದೊಡ್ಡ ಅಮೌಂಟ್ ಅದು. ಅವ್ರು ಕೇಳದೇನೆ ಅಪ್ಲಿಕೇಶನ್ ಹಾಕೊಂಡು ಅವಾರ್ಡ್ ಅಲ್ಲ ಅದು. ಅವ್ರು ಕೇಳದೇನೆ ಗುರುತಿಸಿಬಿಟ್ಟು ಅವ್ರ ಮನೆಗೆ ಅವ್ರು ಕೇಳಿದ ಮನೆ ಬಾಗಿಲು ₹50 ಮುಟ್ಟಬೇಕು ಪ್ರತಿ ವರ್ಷ. ಆ ಥರ ವ್ಯವಸ್ಥೆ ಮಾಡಿದ್ರಂತೆ.
ಆ ಎಜುಕೇಶನ್ ಗ್ಯಾಜೆಟ್ ಅಲ್ಲಿ ಲಿಸ್ಟ್ ಬರೋದು ಪ್ರತಿ ವರ್ಷ, ಯಾರ್ಯಾರಿಗೆ ಕೊಟ್ಟಿದ್ದೀವಿ ಈ ವರ್ಷ ಅಂತ. ನಮ್ಮಲ್ಲೀಗೂ ಹಾಗೆ ಮಾಡ್ತೀವಲ್ಲ, ದಿ ಫಾಲೋಯಿಂಗ್ ಆರ್ ದ ಪೀಪಲ್ ಹೂ ಹ್ಯಾವ್ ರಿಸೀವ್ಡ್ ದಿಸ್ ಅವಾರ್ಡ್ ಅಂತ ಲಿಸ್ಟ್ ಮಾಡ್ತಾರೆ. ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಇವರು ಪಟ್ಟಿ ಅಂತ ಕೊಡ್ತೇವೆ, ಒಂದಿಷ್ಟು ಪಟ್ಟಿ ಉದ್ದಾಗ್ತಾ ಇರುತ್ತೆ. ಮತ್ತೆ ಬೇರೆ ಹೆಸರು ಕೊಡ್ತಾರಲ್ಲ ಪೇಪರ್, ಇಂಥವರಿಗೆ ಕೊಟ್ಟಿದ್ದೇವೆ ಅಂತ. ಈ ಕೊಟ್ಟಿದ್ದೇವೆ ಅನ್ನೋ ಧಾಟಿ ಇದೆಯಲ್ಲ, ಬಹಳ ಚೆನ್ನಾಗಿರುತ್ತೆ ಇದು. ಇಂಥವ್ರಿಗೆಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಮಾತಿದೆ, ದುರ್ಗ ಮುರುಗೇರು ಅಂತ ಇರ್ತಾರೆ ನಮ್ಮ ಕಡೆಗೆ. ಡ್ರಮ್ ಬಾರಿಸ್ಕೊಂಡು ಬರ್ತಾ ಇರ್ತಾರೆ ಮನೆ ಕಡೆ ಎಲ್ಲ. ಅವ್ರೇನೋ ಹಾಡ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಅವನು ಬಾರ್ಕೋತೋ ಮೈಗೆಲ್ಲ ಹೊಡ್ಕೋತಿರ್ತಾನೆ, ತಮಾಷೆ ಕೂತ್ಕೊಂಡು ಜನ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ, ಹೋಗ್ತಾ ಇರ್ತಾರೆ. ಅದಕ್ಕೆ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳೋರು ಹೇಗಿರ್ತದೆ ಅಂತ. ಯಾವುದೋ ಕೋಟ್ ತೋರಿಸ್ತಾನೆ ಅವನು, ಅವನೊಬ್ಬನು ಜೋರಾಗಿ ಕೂತ್ಕೊಂಡು ಹಾಡ್ಕೊಂಡು ಹೋಗ್ತಾನೆ. ಅವ್ರು ಇದನ್ನು ಕೊಟ್ಟರು ಅಂತ ಹೇಳ್ತಾನೆ. ಆ ಹಿಂದೆ ಹೆಣ್ಮಗಳು ಬಿಡ್ತಾಳೆ, ಆಕೆ ಡ್ರಮ್ ಬಾರಿಸ್ಕೊಂಡು ಆಕೆ ಅಂತ ಹೇಳ್ತಾ ಇರ್ತಾಳೆ. ಅದು ಹೇಗೆ ಹೇಳ್ತಿದ್ರು ಅವರು ಅಂತ ನೋಡಿ. ಆ ಮನೆಯವ್ರು ನಮ್ಗೆ ಕೋಟ್ ಕೊಟ್ಟರು ಅಂತ ಅವನು ಹೇಳ್ತಾನೆ, ಈಕೆ ತಾನೇ ತಂದಾನೆ ಅಂತ ಹೇಳ್ತಾಳೆ. ಅರ್ಥ ಎರಡಿದೆ ಅಂತ. ತಾನೇ ತಂದಾನ ರಾಗ ಆಗ್ಬೋದು, ಕೋಟ್ ಅವ್ರು ಕೊಟ್ಟದ್ದಲ್ಲ ತಾನೇ ತಂದದ್ದು ಅಂತ. ಅವ್ರ ಮನೆಯವ್ರು ನಮ್ಗೆ ಚಾದರ್ ಕೊಟ್ಟರು ಅಂತ ಹೇಳ್ತಾನೆ, ಇಲ್ಲ ತಾನೇ ತಂದಾನ ಅಂತ ಏನು ಹೇಳೋದು. ಈ ಅವಾರ್ಡ್ಗಳು ಹಾಗೇನೆ, ಕೊಟ್ಟದ್ದು ಅಂತ, ಅವ್ರು ತಗೊಂಡದ್ದಲ್ಲ ಅಂತ. ಇದನ್ನ ಲಿಸ್ಟ್ ಮಾಡಿದ್ರಂತೆ ಗ್ಯಾಜೆಟ್ನಲ್ಲಿ. ಈ ವರ್ಷ ವಿಶ್ವನಾಥ ದತ್ತಿಯನ್ನು ಪಡ್ಕೊಂಡ ವಿದ್ವಾಂಸರ ಹೆಸರುಗಳು ಒಂದು ಪಟ್ಟಿ ಮಾಡಿದ್ರಂತೆ. ಮಾಡಿ ಇವರು ಡೋನರ್ ಅಲ್ವಾ, ದಾನಿಗಳಲ್ವಾ, ಅವ್ರು ತೋರಿಸಿದ್ರಂತೆ ಗ್ಯಾಜೆಟ್ ಅಲ್ಲಿ ಹೋಗ್ತಾ ಇದೆ, ಒಂದ್ಸಲ ನೋಡ್ಬಿಡಿ ಅಂತ. ಆ ಬೂದಿಯವರಿಗೆ ಬಹಳ ಕೋಪ ಬಂತಂತೆ. ಅದನ್ನ ಓದ್ಬಿಟ್ಟು ತಪ್ಪು ಮಾಡಿದ್ದೀರಿ, ಹಿಂಗೆ ಬರೀಬಾರ್ದು ಸೆಂಟೆನ್ಸ್ ಇದನ್ನ ಅಂತ ಹೇಳಿ ಅದನ್ನು ಬದಲಾಯಿಸಿದ್ರು ಅವರು ಅಂತ DVG ಬರೀತಾರೆ. ಆ ಪದವನ್ನು ಬದಲಾಯಿಸಿ ಏನು ಬರೆಸಿದ್ರಲ್ಲಿ ಅನ್ನೋದು ಬಹಳ ಚಂದ ಇದೆ. ಬರೆದಿದ್ದಾರೆ, ಈ ವರ್ಷ ವಿಶ್ವನಾಥ ದತ್ತಿಯನ್ನ ಸ್ವೀಕರಿಸಲು ದಯವಿಟ್ಟು ಒಪ್ಪಿರುವ ವಿದ್ವಾಂಸರ ಹೆಸರುಗಳು ಅಂತ. ವ್ಯತ್ಯಾಸ ಎಷ್ಟಿದೆ ನೋಡಿ. ಈ ವರ್ಷ ವಿಶ್ವನಾಥ ದತ್ತಿಯನ್ನ ಪಡೆದು ಕೊಟ್ಟಿರುವಂತಹ ವಿದ್ವಾಂಸರ ಹೆಸರುಗಳು ಹೇಗೆ, ಅಥವಾ ಈ ವರ್ಷ ವಿಶ್ವನಾಥ ದತ್ತಿಯನ್ನ ಸ್ವೀಕರಿಸಲು ದಯವಿಟ್ಟು ಒಪ್ಪಿರುವಂತಹ ವಿದ್ವಾಂಸರ ಹೆಸರುಗಳು. ಅವು ಒಪ್ಪಿಕೊಂಡದ್ದು ನಮ್ಮ ಗಮನ ಮರ್ಯಾದೆ. ಅದು ಅಷ್ಟು ದೊಡ್ಡ ವಿದ್ವಾಂಸರುಗಳು ಒಪ್ಕೊಂಡಿದಾರಲ್ಲ, ನಮ್ಮ ಪುಣ್ಯ ಅದು ಅಂತ ಅಂದ್ಕೊಂಡಂತ ಇದಿದೆಯಲ್ಲ ಸಂಸ್ಕೃತಿ ಸಿಂಚನ. ಇದು ಮೊದಲನೇದ್ದು ಅಹಂಕಾರ, ಠೇಂಕಾರ. ಅದು ನಾವು ಕೊಟ್ಟಿದ್ದೀವಿ, ಅವ್ರು ತಗೊಂಡಿದ್ದಾರೆ ಅಂತ. ನಾವು ಕೊಟ್ಟದ್ದು ಮುಖ್ಯ ಅಲ್ಲ ಸ್ವಾಮಿ, ಅವ್ರು ತಗೊಂಡಿದಾರಲ್ಲ, ಅವ್ರ ಮನಸ್ಸಿಗೆ ನಾವು ಒಪ್ಕೋಬೇಕು, ನಮಸ್ಕಾರ ಮಾಡಬೇಕು ಅಂತ ಹೇಳಿ ಒಪ್ಪಿಕೊಂಡಂತ ವಿದ್ವಾಂಸರ ಹೆಸರುಗಳು ಅಂತ ಹೇಳ್ತಾರಂತೆ. ಇದು ಬರೋದು ಹೇಗೆ ಅಂತ, ಇದು ನಯ ವಿಶೇಷ ಅಂತ ಕರೀತಾರೆ DVG. ಇದು ನಯ ವಿಶೇಷ. ಇದು ಸಂಸ್ಕೃತಿಯ ಫಲಶ್ರುತಿ ಅಂತಾರೆ. ಈ ಪದ ನಾನು ಸ್ವಲ್ಪ ತಲೆಯಲ್ಲಿ ಚಿಂತೆ ಮಾಡ್ಸೋಕಷ್ಟೆ. ಸಂಸ್ಕೃತಿಯ ಫಲಶ್ರುತಿ ಅಂದ್ರೇನು? ಒಳಗಡೆ ಸಂಸ್ಕೃತಿ ಇದ್ರೆ ಹೊರಗೆ ಕಾಣಿಸುವಂತಹದ್ದು ನಯ ವಿಶೇಷ ಅಲ್ವಾ. ಫಲಶ್ರುತಿ ಅಂದ್ರೆ ಮುಟ್ಟುವಂಥದ್ದು, ತುದಿ. ಅದು ಒಳಗಡೆ ಸಂಸ್ಕೃತಿ ಇದ್ರೆ ಈ ಥರದ ಮಾತು ಬರ್ತದೆ ಅಂತಾಯ್ತು. ಇದನ್ನ ನಮ್ಮ ಭಾರತೀಯ ಮಾತಿದು ಈಗ ತುಂಬಾ ವೆಸ್ಟಲ್ಲಿ ಉಪಯೋಗಿಸ್ತಾ ಇದ್ದಾರೆ ಪಾಶ್ಚಿಮಾತ್ಯರು. ಇನ್ಸೈಡ್ ಔಟ್ ಥಿಯರಿ ಅಂತ. ಇನ್ಸೈಡ್ ಔಟ್ ಥಿಯರಿ ಅಂದ್ರೆ ಏನು? ಒಳಗಡೆ ಏನಿದೆಯೋ ಅದೇ ಹೊರಗೆ ಬರುತ್ತಪ್ಪ, ಅಷ್ಟೇ. ಒಳಗಡೆ ಏನಿದೆಯೋ ಅದೇ ಹೊರಗೆ ಬರೋದು. ಒಂದು ಸೀಮೆ ಎಣ್ಣೆ ಡಬ್ಬ, ಸೀಮೆ ಎಣ್ಣೆ ತುಂಬಿಕೊಂಡಿದೆ, ಒಳಗಡೆ ಮೇಲೆ ಗಂಧದ ಎಣ್ಣೆ ಅಂತ ಬರೆದಿಟ್ರೆ ಏನಾಗುತ್ತೆ? ವಾಸನೆ ಬರೋ ಸೀಮೆ ಎಣ್ಣೆ ವಾಸನೆನೆ ಅಲ್ವಾ. ಒಳಗಡೆ ಏನಿದೆಯೋ ಅದೇ ಕಾಣಿಸೋದು. ಅಥವಾ ನೀವು ಗಂಧದ ಎಣ್ಣೆ ಹಾಕಿಬಿಟ್ಟು ಮೇಲೆ ಸೀಮೆ ಎಣ್ಣೆ ಬರೆದ್ರು ಏನೂ ನಷ್ಟ ಇಲ್ಲ, ಯಾಕಂದ್ರೆ ವಾಸನೆ ಬರೋದು ಗಂಧದ ಎಣ್ಣೆ ವಾಸನೆನೆ. ಅದಕ್ಕೆ ಹೇಳ್ತಾರೆ ಒಳಗಡೆ ಏನಿದೆಯೋ ಅದೇ ಹೊರಗೆ ಬರುತ್ತೆ ಅಂತ. ಹೊರಗಡೆ ಏನು ಮುಖವಾಡ ಹಾಕೊಂಡ್ರು ಕೂಡ, ಏನು ಬದಲಾವಣೆ ಮಾಡಿಕೊಂಡ್ರು ಕೂಡ ವ್ಯಕ್ತಿ ಸಂಸ್ಕೃತಿ ಬದಲಾಯಿಸೋದಿಲ್ಲ. ಬಟ್ಟೆ ಬದಲಾಯಿಸ್ಕೋಬಹುದು, ಅಲಂಕಾರ ಬದಲಾಯಿಸ್ಕೋಬಹುದು, ಒಳಗಿನ ಸಂಸ್ಕೃತಿ ಬದಲಾಯಿಸಬೇಕಾದ್ರೆ ಒಳಗಡೆ ಬದಲಾಯಿಸಬೇಕು ಅಂತ. ನಾನು ಮೊನ್ನೆ ಹೇಳಿದ ಹಾಗೆ 2 ಹಂತದಲ್ಲಿ ಕಲ್ಚರ್ ಬದಲಿ ಆಗ್ತಾ ಹೋಯ್ತು. ಒಂದು ಚಿಂತನೆಯ ಹಂತದಲ್ಲಿ ಆದದ್ದು, ವ್ಯವಸ್ಥೆ ಹಂತದಲ್ಲಿ ಆದದ್ದು. ಚಿಂತನೆಯ ಹಂತದಲ್ಲಿ ತುದಿ ಮುಟ್ಟಿದ್ದಿಲ್ಲಿ. ಸಂಸ್ಕೃತಿ ನಮ್ಮ ಜೀವನದಲ್ಲಿ ಬರಬೇಕಾದ್ರೆ ಒಳಗಡೆ ಬದಲಾಯಿಸಬೇಕು ಅಂತ. ಒಂದು ನೆನಪಾಗ್ತಿದೆ ನನಗೆ, ಬಹಳ ವರ್ಷಗಳ ಹಿಂದೆ, ಸುಮಾರು 12-13 ವರ್ಷಗಳ ಹಿಂದೆ ಒಂದು ಕತೆ ಬರ್ತಿದ್ದೆ ನಾನು. ಯಾವತ್ತು ಒಂದು ಪೆನ್ಸಿಲ್ ಶಾರ್ಪ್ ಮಾಡೋಕೆ ಹೋದಾಗ ಬ್ಲೇಡ್ ಕೈಗೆ ಹತ್ತಿ 3 ಸ್ಟಿಚಸ್ ಬಿದ್ದಿತ್ತು ನನ್ನ ಕೈ ಮೇಲೆ. ಇನ್ನೂ ಮಾರ್ಕಿದೆ ನನ್ನ ಕೈ ಮೇಲೆ. ಏನೋ ಕಡೆ ನೋಡ್ಕೊಂಡು ಕಟ್ ಮಾಡಿರ್ಬೇಕು, ಕೈ ಗಾಯ ಆಗಿ 3 ಹೊಲಿಗೆ ಬಿತ್ತು ಕೈ ಮೇಲೆ. ಸುಮಾರು 1 ವಾರ 15 ದಿವಸ ತೊಂದರೆ ಕೊಡ್ತು. ಮಳೆಗಾಲದಲ್ಲಾದ್ರೆ ಇನ್ನೂ ಕಷ್ಟ ಅಲ್ಲ, ಧಾರವಾಡದಲ್ಲಿ ಮಳೆನೇ ನಿಲ್ಲಲ್ಲ ಅವಾಗ. ಗಾಯ ಆಗಿತ್ತಲ್ಲ, ಅದು ನೋಡ್ಸ್ಕೊಂಡು ಮಾಡ್ಕೊಂಡಾಗ ಏನೋ ತಲೆಗೆ ಬಂದು ಕತೆ ತುಂಬ ಬರೀತಿದ್ದೆ ನಾನು ಅವಾಗ. ಸುಧಾಕ್ಕೆಲ್ಲ ಕತೆ ಬರೀತಿದ್ದೆ. ಕೂತ್ಕೊಂಡು ಒಂದು ಕತೆ ಬರೆದೆ, ಇಂಗ್ಲೀಷಲ್ಲಿ ಬರೆದದ್ದು. ಅದನ್ನು ಕಳಿಸಿ ಡೈಜೆಸ್ಟ್ ಅಂತಿದ್ದಲ್ಲ, ರೀಡರ್ಸ್ ಡೈಜೆಸ್ಟ್ ಅಂತ, ಅಲ್ಲಿ ಪಬ್ಲಿಷ್ ಆಯ್ತು ಅದು. ಆ ಕತೆ ನನಗೆ ಗೊತ್ತಿಲ್ಲ ಅದು. ಅದಕ್ಕೆ ಇಂಟರ್ನೆಟ್ ಒಂದು ಒಳ್ಳೆ ಕತೆ ಆಗಿಬಿಟ್ಟಿದೆ ಅದು. ಇಂಟರ್ನೆಟ್ ಬಂದು ನಾನು ಸ್ಟೂಡೆಂಟ್ ಅಂತ ಹೇಳ್ತಾರೆ, ಒಳ್ಳೆ ಕತೆ ಬಂದಿದೆ ಸರ್ ಅಂತ. ಅದು ನೋಡಿದ್ರೆ ನಂದೇ ಕತೆ ಅದು. ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ, ಅದು ಯಾವ ಸಂಸ್ಕೃತಿ ಬೇಕೋ ಹಾಗೆ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ, ತೊಂದರೆ ಇಲ್ಲ.
ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಲೆಕ್ಚರರ್ಸ್ಗೆ ಒಂದು ಟ್ರೈನಿಂಗ್ ಮಾಡೋಕೆ ಹೋದಾಗ ಆ ಕಥೆಯನ್ನು ಹೇಳಿದೆ. ತುಂಬಾ ಇಷ್ಟಪಟ್ಟು ಅಲ್ಲಿ ಪ್ರೊಫೆಸರ್ ಒಬ್ಬರು, ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಒಬ್ಬರು ಅದನ್ನು ನನಗೆ ಪವರ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇಂಟರ್ನೆಟ್ಟಲ್ಲಿ ಹೋದರೆ ಪೆನ್ಸಿಲ್ ಪ್ಯಾರಾಬಲ್ ಅಂತ ತುಂಬ ಬರುತ್ತೆ. ಅದನ್ನು ಹೇಳ್ತೀನಿ, ಯಾಕಂದ್ರೆ ಇನ್ಸೈಡ್ ಔಟ್ ಹೇಗಾಗ್ತದೆ ಅಂತ. ಅದು ನನಗೆ ತುಂಬ ಹೃದಯಕ್ಕೆ ಮೆಚ್ಚಿದಂಥ ಕಥೆ ಅದು. ಒಬ್ಬ ಪೆನ್ಸಿಲ್ ತಯಾರು ಮಾಡ್ತಾ ಇದ್ದಂತೆ, ಬರೀ ಪೆನ್ಸಿಲ್ ಇದೆಯಾ ತಯಾರು ಮಾಡ್ತಾ ಇದ್ದಂತೆ, ಬಳಪ ಅಲ್ಲ, ಸೀಸದ ಪೆನ್ಸಿಲ್ ತಯಾರು ಮಾಡಬೇಕಾದ್ರೆ ಏನು ಬೇಕು? ಒಳಗೆ ಗ್ರಫೈಟ್ ಬೇಕಾಗುತ್ತೆ. ಬರೆಯುವಂಥ ಸೀಸ ಕಡ್ಡಿ ಇದೆಯಲ್ಲ, ಅದು ಪುಡಿ ಮಾಡಿ ಅದಕ್ಕೊಂದು ಗೋಂದು ಸೇರಿಸಿ ಅದನ್ನು ಕಡ್ಡಿ ಥರ ಮಾಡಿ ಇಟ್ಕೋತಾನೆ. ಮರ ಬೇಕು, ಒಳ್ಳೆ ಹದವಾಗಿರೋಂಥದ್ದು, ಸಾಫ್ಟ್ ಆಗಿರುವಂಥ ಮರ ಬೇಕು. ತುಂಬ ಬಿರುಸಾದ್ರೆ ಕಟ್ ಮಾಡೋಕೆ ಆಗೋದಿಲ್ಲ ಅದನ್ನು. ಅದಕ್ಕೆ ಹದವಾಗಿರುವಂಥದ್ದು, ಸಾಫ್ಟ್ ಆಗಿರೋ ಮರ ತಗೊಂಡು ಅದರೊಳಗೊಂದು ಗ್ರೂ ಮಾಡಿ ಅದರೊಳಗೆ ಕಡ್ಡಿ ಸೇರಿಸಿ ಮೇಲೆ ಒಂದು ಅರ್ಧ ಹಾಕಿ ಅಂಟು ಹಾಕಿ ಕೂಡಿಸ್ತಾನೆ. ಕೂಡಿಸಿ ಅಷ್ಟೇ ಬಿಡ್ತಾನೆ, ಮೇಲೆ ಚೆನ್ನಾಗಿ ಡೆಕೋರೇಟ್ ಮಾಡ್ತಾನೆ, ಮಾಡಿ ಬಣ್ಣ ಹಾಕ್ತಾನೆ. ಬಣ್ಣ ಹಾಕಿ ತನ್ನ ಕಂಪನಿ ಹೆಸರು ಮುದ್ರಿಸ್ತಾನೆ, ಅದ್ರ ಮೇಲೆ ಚೆನ್ನಾಗಿ ಪಾಲಿಷ್ ಮಾಡ್ತಾನೆ. ಹೊಸ ಪೆನ್ಸಿಲ್ ಎಷ್ಟು ಚೆನ್ನಾಗಿರುತ್ತೆ ನೋಡ್ಕೊಳ್ಳೋದಕ್ಕೆ. ಅದೆಲ್ಲ ಮಾಡಿ ಅದೆಲ್ಲ ಪರಿಷ್ಕಾರ ಮಾಡಿದ್ಮೇಲೆ ಅವನು ನೋಡ್ತಾ ಇದ್ದಂತೆ, ಸಾವಿರಾರು ಪೆನ್ಸಿಲ್ ರೆಡಿ ಆಗಿದೆ. ಅವು 10, 11, 12 ಹಾಕಿ ಒಂದು ಬಾಕ್ಸ್ಗೆ ಹಾಕಿ ಮಾರ್ಕೆಟ್ಗೆ ಕಳಿಸ್ಬೇಕಲ್ಲ ಮಾರೋದಕ್ಕಿನ್ನ. ಅವನೊಂದು ಪೆನ್ಸಿಲ್ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದಂತೆ. ಅದ್ರ ಹತ್ರ ಮಾತಾಡ್ತಾ ಇದ್ದ, ಪೆನ್ಸಿಲ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನು ಡಬ್ಬಾದಲ್ಲಿ ಹೋಗ್ಬಿಡ್ತೀಯಪ್ಪ, ನೀನು ಹೋಗಿ ಮಾರ್ಕೆಟಿಗೆ ಹೋಗ್ಬಿಡ್ತೀಯ, ನೀನು ನನ್ನ ಕೈಗೆ ಸಿಗೋದಿಲ್ಲ ಮುಂದೆ. ಹೋಗೋದಕ್ಕಿಂತ ಮೊದಲು ನಿನಗೊಂದು 4 ಮಾತು ಹೇಳಬೇಕು ಅನ್ಸುತ್ತೆ, ಕೇಳ್ತೀಯ ನೀನು ಅಂತ ಕೇಳಿದಂತೆ ಪೆನ್ಸಿಲ್ಗೆ. ಏನು ಅಂತ ಕೇಳಿದಂತೆ ಪೆನ್ಸಿಲ್, ನಿನಗೆ 5 ಉಪದೇಶ ಕೊಡಬೇಕು ಅಂತ ಅನಿಸಿದೆ ನನಗೆ, 5 ಉಪದೇಶ ಕೊಡಬೇಕು ಅಂತ. ಅದು ನೀನು ಪಾಲಿಸೋದೇ ಆದರೆ ಅತ್ಯಂತ ಶ್ರೇಷ್ಠ ಪೆನ್ಸಿಲ್ ಆಗ್ತೀಯಪ್ಪ ನೀನು. ನೀನು ಪೆನ್ಸಿಲ್ ಇದೆಯಾ, ಶ್ರೇಷ್ಠ ಪೆನ್ಸಿಲ್ ಆಗ್ತೀಯ ನೀನು. 5 ಉಪದೇಶ ನೀನು ನೆನೆಸ್ಕೋತೀಯಾ ಅಂತ ಹೇಳು, ಕೇಳ್ತೀನಿ ಅಂತ ಪೆನ್ಸಿಲ್. ಅವನು ಏನು ಹೇಳಿದ ಅನ್ನೋದು ಬಹಳ ಮುಖ್ಯ. ಆ ಪೆನ್ಸಿಲ್ ಹೇಳಿದಂತೆ ನೋಡು, 5 ಮರಿಬೇಡ, ಬಹಳ ಮುಖ್ಯವಾದಂಥ ವಿಷಯಗಳು 5 ವಿಷಯಗಳು. ಮೊದಲನೇದು, ಪ್ಲೀಸ್ ರಿಮೆಂಬರ್ ದಟ್ ಯು ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್, ಯು ಕ್ಯಾನ್ ಡೂ ವಂಡರ್ಫುಲ್ ಥಿಂಗ್ಸ್ ಓನ್ಲಿ ವೆನ್ ಯು ಸರೆಂಡರ್ ಇನ್ ದಿ ಹ್ಯಾಂಡ್ಸ್ ಆಫ್ ಅನದರ್ ಪರ್ಸನ್. ನೀನು ಅದ್ಭುತ ಕಾರ್ಯಗಳನ್ನು ಮಾಡಬಹುದು, ಶ್ರೇಷ್ಠ ಕಾರ್ಯಗಳನ್ನು ಮಾಡಬಹುದು, ನೀನಷ್ಟಕ್ಕೆ ನೀನೇ ಮಾಡಲಾರೆ, ಮತ್ತೊಬ್ಬರ ಕೈಯಲ್ಲಿ ನೀನು ಸಮರ್ಪಣಾ ಭಾವದಿಂದ ಸೇರ್ಕೊಂಡ್ರೆ ಮಾತ್ರ ಕೆಲಸ ಮಾಡೋಕ್ಕಾಗತ್ತೆ ಅಂತ ನೆನ್ಪಿಟ್ಕೋ. ಆರ್ಕಿಟೆಕ್ಟ್ ಕೈಯಲ್ಲಿ ಹೋದ್ರೆ ಒಂದು ಒಳ್ಳೆ ಬಿಲ್ಡಿಂಗ್ ಆಗ್ಬಹುದು, ನೀನು ಕಾರ್ಪೆಂಟರ್ ಕಡೆ ಹೋದ್ರೆ ಒಂದು ಒಳ್ಳೆ ವಸ್ತು ಆಗ್ಬೋದು, ನೆಲದಲ್ಲಿ ಇಲೆಕ್ಟ್ರಿಷಿಯನ್ ಮಾಡ್ತಾನೆ, ಫ್ಲೋರಿಂಗ್ ಮಾರ್ಕ್ ಮಾಡ್ತಿರ್ತಾನೆ, ಟೈಲ್ ಹಾಕೋನು, ಎಲ್ಲ ಕಡೆ ಮಾರ್ಕ್ ಮಾಡ್ತಾರೆ, ಪೆನ್ಸಿಲ್ ತೊಗೊಂಡು ಹಾಕ್ತಾ ಇರ್ತಾರೆ. ಅವ್ರವ್ರ ಕೈಯಲ್ಲಿ ಹೋದಾಗ ನೀನು ಒಳ್ಳೆ ಕೆಲಸ ಮಾಡ್ತೀಯ. ನಿನ್ನಷ್ಟು ನೀನೇ ಮಾಡೋಕೆ ಸಾಧ್ಯ ಇಲ್ಲ, ಯಾರ್ದೋ ಕೈಯಲ್ಲಿ ಹೋದ್ರೆ ಮಾತ್ರ ನೀನು ಒಳ್ಳೆ ಕೆಲಸ ಮಾಡ್ಬೋದು, ನೆನಪಿಟ್ಕೋ. ಮೊದಲೇದು ಆಯ್ತು, ನೆನಪಿಟ್ಕೋತೀನಿ ಎಂತು ಪೆನ್ಸಿಲ್. ಎರಡನೇದೇನು, ಎರಡನೇದು ಬಹಳ ಮುಖ್ಯವಾದದ್ದು, ಮರಿಬೇಡ ಮಗು, ಪೆನ್ಸಿಲ್ ಹೇಳಿದಂತೆ. ನೀನು ಬರೀತಿರ್ಬೇಕಾದ್ರೆ ಆಗಾಗ ಜನ ನಿನ್ನ ಕೆತ್ತುತ್ತಾರೆ, ಚೂಪ್ ಮಾಡ್ತಾರೆ, ಬ್ಲೇಡಿಂದ ಚೂಪ್ ಮಾಡ್ತಾರೆ, ನಿನ್ನ ನೋವಾಗುತ್ತೆ, ಬೇಜಾರು ಪಟ್ಕೋಬೇಡ. ಯಾಕಂದ್ರೆ ಅವ್ರು ಹಾಗೆ ಮಾಡ್ತಿರೋ ನೀನು ಒಳ್ಳೆ ಪೆನ್ಸಿಲ್ ಆಗಲಿ ಅಂತ. ಒಕೇಜನಲಿ ಯು ಫೇಸ್ ಶಾರ್ಪನಿಂಗ್ ಅಂಡ್ ಸ್ಕ್ರೇಪಿಂಗ್, ಡೋಂಟ್ ಫೀಲ್ ಬ್ಯಾಡ್, ದೇ ಆರ್ ಡನ್ ಟು ಮೇಕ್ ಯು ಎ ಬೆಟರ್ ಪೆನ್ಸಿಲ್. ನೀನು ಒಳ್ಳೆ ಪೆನ್ಸಿಲ್ ಆಗಲಿ ಅಂತ ಕೆತ್ತಾ ಇದ್ದಾರೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಂತೆ. ಆಯ್ತು ಅಂತು. ಮೂರನೇದೇನು, ಮೂರನೇದು ಬಹಳ ಮುಖ್ಯ, ಡೋಂಟ್ ಹೆಸಿಟೇಟ್ ಟು ವರ್ಕ್. ಕೆಲಸ ಮಾಡೋಕೆ ಹೆದರ್ಕೋಬೇಡ, ನೀನು ತಪ್ಪಾಗತ್ತೆ ಅಂತ ಭಯಪಡಬೇಡ, ತಪ್ಪಾದ್ರೆ ಚಿಂತೆ ಮಾಡಬೇಡ. ಯಾಕಂದ್ರೆ ನೀನು ಏನು ಬರೆದು ಕೂಡ ಅಳಿಸೋಕ್ಕಾಗತ್ತೆ ಅಂತ ನೆನ್ಪಿಟ್ಕೋ. ನೀನು ಏನು ಬರೆದು ಕೂಡ ಅಳಿಸೋದಕ್ಕಾಗತ್ತೆ ಅಂತ ನೆನ್ಪಿಟ್ಕೋ. ಅದರಿಂದ ಬರೆಯೋಕೆ ಹೆದರ್ಬೇಡ, ನೀನು ಕೆಲಸ ಮಾಡ್ಕೊಂಡು ಹೋಗು. ಡೋಂಟ್ ಹೆಸಿಟೇಟ್ ಟು ವರ್ಕ್. ರಿಮೆಂಬರ್, ಎನಿಥಿಂಗ್ ದಟ್ ಯು ರೈಟ್ ಆನ್ ಕ್ಯಾನ್ ಬಿ ಇರೇಸ್ಡ್. ಓಕೆ, ಮೂರನೇದು ಒಳ್ಳೇದಾಯ್ತು. ನಾಲ್ಕನೇದೇನು ಅಂತ ಕೇಳ್ತದ್ದು, ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ ಮಗು. 5ರಲ್ಲಿ ಇದು ಬಹಳ ಮುಖ್ಯವಾದದ್ದು ಏನು ಅಂತ. ರಿಮೆಂಬರ್, ದ ಬೆಸ್ಟ್ ಪಾರ್ಟ್ ಆಫ್ ಯು ಈಸ್ ವಾಟ್ ಈಸ್ ಇನ್ಸೈಡ್, ನಾಟ್ ಔಟ್ಸೈಡ್ ಅಂತ. ನಿನ್ನ ಪೆನ್ಸಿಲ್ ದೇಹದ ಭಾಗದೊಳಗೆ ಅತ್ಯಂತ ಮುಖ್ಯವಾದದ್ದು ಯಾವುದು ಗೊತ್ತಾ? ಹೊರಗಿರೋದಲ್ಲ, ಒಳಗಿರೋದು. ನೆನ್ಪಿಟ್ಕೋದನ್ನ. ನೀನು ಒಳಗಿರೋದು ಚೆನ್ನಾಗಿದ್ರೆ ನೀನು ಒಳ್ಳೆ ಪೆನ್ಸಿಲ್ ಅಂತಾರೆ, ಹೊರಗಿಂದ ಚೆನ್ನಾಗಿರೋದನ್ನಲ್ಲ. ಕಾರ್ಪೆಂಟರ್ ಬರಿತಾ ಇರ್ತಾನೆ, ಎರದ ಮೇಲೆ ವುಡ್ ಮೇಲೆ ಬರಿತಾ ಇರ್ತಾನೆ, ಏನ್ರಿ ಪೆನ್ಸಿಲ್ ಇದು ಚೆನ್ನಾಗಿ ಬರೆಯಲ್ಲ, ಎಸೆದು ಬಿಡ್ತಾನೆ. ಯಾಕೆ ಎಸಿತಾನೆ? ಮರ ಚೆನ್ನಾಗಿಲ್ಲ ಅಂತಲ್ಲ, ಒಳಗಿನ ಸೀಸ ಚೆನ್ನಾಗಿಲ್ಲ ಅಂತ. ಅದರಿಂದ ಕೀಪ್ ಇಟ್ ಆಲ್ ರೈಟ್, ಕೀಪ್ ದ ಇನ್ಸೈಡ್ ಆಲ್ ರೈಟ್ ಅಂತ ಹೇಳ್ತಂತೆ. ಇನ್ನು 5ನೇದೇನು ಅಂತ ಕೇಳ್ತಂತೆ. ಅದು 5ನೇದು ಬಹಳ ಮುಖ್ಯ. ರಿಮೆಂಬರ್ ಚೈಲ್ಡ್, ವಾಟ್ ಎವರ್ ದ ಸರ್ಫೇಸ್ ಯು ಆರ್ ಮೇಡ್ ಟು ವರ್ಕ್, leave your permanent mark on that. Whatever the surface you are made to write, make a mark on that. Never hesitate to work. Leave your permanent impression. ನೀನು ಯಾವ ಜಗತ್ತಿನಲ್ಲಿ ಬರೆಸಿದ್ರು ಕೂಡ ಚೆನ್ನಾಗಿ ನೋಡೋದನ್ನು ಬಿಡಬೇಡ, ನೀನು ಹೆಜ್ಜೆ ಗುರುತು ಬಿಡಬೇಡ ಅಲ್ಲಿ ಅಂತ ಹೇಳ್ತಂತೆ.
ಪೆನ್ಸಿಲ್ ಕೇಳ್ಕೊಂಡು ತುಂಬ ಸಂತೋಷವಾಗಿ ಡಬ್ಬದಲ್ಲಿ ಹೋಯ್ತು ಅಂತ. ನಾನು ಆ ಕಥೆಯಲ್ಲಿ ಬರೆದಿದ್ದ ಹಾಗೆ ಅದನ್ನ ನಮ್ಮ ಜೀವನಕ್ಕೆ, ಮನುಷ್ಯ ಜೀವನಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ. ಭಗವಂತ ನಮ್ಮನ್ನು ಕಳಿಸ್ಬೇಕಾದ್ರೆ ಮಾತು ಹೇಳಿ ಕಳಿಸಿದಾನೆ, 5 ಮಾತು ಹೇಳಿ ಕಳಿಸಿದ್ದಾನೆ ಡಬ್ಬದಲ್ಲಿ ಹಾಕಿ ಕಳಿಸ್ಬೇಕಾದ್ರೆ. ರಿಮೆಂಬರ್ ದೀಸ್ 5 advices, ಯು ವಿಲ್ ಬಿ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ದಟ್ ಯು ಕ್ಯಾನ್ ಎವರ್ ಬಿ ಅಂತ. ಮೆಸೇಜ್ ಏನು ಅಂದ್ರೆ, ರಿಮೆಂಬರ್ ಯು ಕ್ಯಾನ್ ಡೂ ಟ್ರಿಮೆಂಡಸ್ಲಿ ಗ್ರೇಟ್ ಥಿಂಗ್ಸ್ ಓನ್ಲಿ ವೆನ್ ಯು ಸರೆಂಡರ್ ಇನ್ ದಿ ಹ್ಯಾಂಡ್ಸ್ ಆಫ್ ಗಾಡ್. ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬಹುದಪ್ಪ ನೀನು, ಆದರೆ ಭಗವಂತನ ಕೈಯಲ್ಲಿ ನೀನೊಬ್ಬ ಆಯುಧ, ಒಂದು ಉಪಕರಣ ಅಂದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡ್ಬೋದು. ನಾನೇ ಮಾಡ್ತೀನಿ ಅಂದ್ರೆ ಆಗೋಲ್ಲ. ಹೇಗೆ ಪೆನ್ಸಿಲ್ ತನ್ನಷ್ಟು ತಾನೇ ಎದ್ದು ಬರೆಯಲ್ವೋ, ತೇನ ವಿನ ತೃಣಮಪಿ ನ ಚಲತಿ ಅಂತ ತಪ್ಕೋತೀವಿ ನಾವು. ನಾನಾಗಿ ಏನು ಮಾಡೋಕ್ಕಾಗಲ್ಲ. ನಾನು ಏನಾದ್ರೂ ಮಾಡಿದ್ರೆ ಭಗವಂತನ ಒಂದು ಉಪಕರಣ ಆಗಿ ಮಾಡೋಕೆ ಸಾಧ್ಯ ಆಯ್ತು. ನಂಬಿಕೊಂಡಾಗ ಮಾತ್ರ ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ ನೀನು. ಮೊದಲನೇದು. ಎರಡನೇದು, ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತಾವೆ, ನಮ್ಮನ್ನ ಪರೀಕ್ಷೆ ಮಾಡ್ತವೆ, ತುಂಬಾ ತೊಂದರೆ ಆಗ್ತದೆ. ಸ್ಕ್ರೇಪಿಂಗ್ ಅಂಡ್ ಶಾರ್ಪನಿಂಗ್ ಆಫ್ ದ ಪೆನ್ಸಿಲ್ ಡಸ್ ಟೇಕ್ ಪ್ಲೇಸ್ ಆಗ್ತದೆ. ಆದಾಗ ಬೇಜಾರು ಮಾಡ್ಕೋಬೇಡ, ಯಾಕಂದ್ರೆ ಕಷ್ಟ ಬರೋದು ಯಾವ್ದಕ್ಕೆ ಗೊತ್ತಾ? ಟು ಮೇಕ್ ಯು ಎ ಬೆಟರ್ ಪರ್ಸನ್. ದಾದಾ ವಾಸವಾನಿ ಚೆನ್ನಾಗಿ ಹೇಳ್ತಾರೆ, ವೈ ಡು ಗುಡ್ ಪೀಪಲ್ ಸಫರ್? ವೈ ಡು ಗುಡ್ ಪೀಪಲ್ ಸಫರ್? ಬಿಕಾಸ್ ದೇ ಬಿಕಮ್ ಬೆಟರ್ ಪರ್ಸನ್ಸ್ ಅಂತ. ಕಷ್ಟ ಬರೋದು ಅವ್ರಿಗೇನೆ. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಭಗವಂತ ನಮ್ಮನ್ನ ನೀರು ಆಳಕ್ಕೆ ಯಾಕೆ ತಳ್ತಾನೆ ಅಂದ್ರೆ ಮುಳುಗಿಸ್ಬೇಕು ಅಂತಲ್ಲ, ಸ್ವಚ್ಛ ಮಾಡಬೇಕು ಅಂತ. ಹಾಗೆ ಹೇಳ್ತಾರೆ, ಜೀವನದ ದುಃಖ ಸಂಕಟ ಬಂದಾಗ ಬೇಜಾರು ಮಾಡ್ಕೋಬೇಡ, ಯಾಕಂದ್ರೆ ಅದ್ರಲ್ಲಿ ನೀನು ಒಳ್ಳೇದಾಗ್ತೀನಿ ತಿಳ್ಕೊ, ನೆನ್ಪಿಟ್ಕೋ, ಬೇಜಾರು ಮಾಡ್ಕೋಬೇಡ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ಹೆದರ್ಕೊಂಡು ಕೆಲಸ ಮಾಡದೆ ಬಿಡ್ಬೇಡ. ಅವ್ರೇನಂತಾರೆ ಇವ್ರೇನಂತಾರೆ, ತಪ್ಪು ಮಾಡ್ಬಿಡ್ತೇನೆ ಹೆದರ್ಕೊಂಡು ಕೆಲಸ ಬಿಡ್ಬೇಡ. ಯಾಕಂದ್ರೆ ನೀನ್ ಏನ್ ಮಾಡಿದ್ರು ಅಳಸೋಕ್ ಬರುತ್ತೆ, ತಿದ್ಕೊಳಕ್ ಬರುತ್ತೆ. ಯಾವ ತಪ್ಪಾದ್ರೂ ತಿದ್ಕೊಳಕ್ ಬರುತ್ತೆ. ಅಜಾಮಿಳನಂತವನಿಗೆ ಮೋಕ್ಷ ಆಗ್ಬೇಕಾದ್ರೆ ನನಗೇನ್ ತೊಂದರೆ ಇದೆ? ತಪ್ಪಾದ್ರೆ ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಪಡು ಮುಂದೆ ಹೋಗು, ಏನ್ ತೊಂದರೆ ಇಲ್ಲ. ಮಾಡಿದ್ದನ್ನು ಅಳಿಸೋದಕ್ಕೆ ಸಾಧ್ಯ ಇದೆ, ಅದರಿಂದ ಕೆಲಸ ಮಾಡದೆ ನಿಂತ್ಕೋಬೇಡ. ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್, ಇದಕ್ಕೆ ಇನ್ಸೈಡ್ ಔಟ್ ಅಂತ ಹೇಳೋದು. ದ ಬೆಸ್ಟ್ ಪಾರ್ಟ್ ಆಫ್ ಮೀ ಈಸ್ ವಾಟ್ ಈಸ್ ಇನ್ಸೈಡ್, ನಾಟ್ ಔಟ್ಸೈಡ್. ನಾನು ಹಾಕೊಂಡಿರೋ ಬಟ್ಟೆಯಿಂದ, ಅಲಂಕಾರದಿಂದ ನನ್ನ ವ್ಯಕ್ತಿತ್ವ ನಿರ್ಮಾಣ ಆಗೋದಿಲ್ಲ. ವಾಟ್ ಈಸ್ ಇನ್ಸೈಡ್ ಡಿಟರ್ಮಿನ್ಸ್ ಮೈ ಪರ್ಸನಾಲಿಟಿ. ನಾನು ಒಳಗಿರುವಂತಹ ಶಕ್ತಿಯಿಂದ ನನ್ನ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಆದ್ದರಿಂದ ಅದನ್ನು ಸರಿ ಮಾಡ್ಕೋ. ಡೆವಲಪ್ ಯುವರ್ ಇನ್ನರ್ ಸ್ಟ್ರೆಂಗ್ಸ್. ನೀನು ಒಳ ಶಕ್ತಿಯನ್ನು ಬೆಳೆಸ್ಕೋ ಅಂತ. ಇದು ನಾಲ್ಕನೇದು. ಐದನೇದು, ಪ್ರಪಂಚದಲ್ಲಿ ನಾವು ಕಾರ್ಯದಲ್ಲಿ ಯಾವ್ಯಾವುದೋ ಕೆಲಸ ಮಾಡ್ಕೊಂಡಿರ್ತೀವಿ. ಬದುಕಿರಿಂದ ಸಾಯೋವರೆಗೂ ಏನೇನೋ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಯ್ಯೋ ಇದು ಯಾಕಪ್ಪ ಸಿಕ್ಕಾಕೊಂಡೆ ನಾನು ಕೆಲಸದಲ್ಲಿ ಅಂತ ಗೊಣಗೋದಕ್ಕಿಂತ ಯಾವುದೇ ಕೆಲಸದಲ್ಲಿ ಇದ್ರೂ ಕೂಡ ಹೆಜ್ಜೆ ಗುರುತು ನಿಲ್ಲಿಸೋ ಪ್ರಯತ್ನ ಮಾಡು. ಮೇ ಲೀವ್ ಯುವರ್ ಮಾರ್ಕ್ ಆನ್ ಎನಿ ಸರ್ಫೇಸ್ ದಟ್ ಯು ಆರ್ ಮೇಡ್ ಟು ರೈಟ್ ಆನ್. ಯಾವ ಸ್ಥಳದಲ್ಲಿ ಬರೆಯೋಕೆ ಭಗವಂತ ಅವತನ್ನು ಕೊಟ್ಟಿದ್ದಾನೋ, ಕೆಲಸ ಕೊಟ್ಟಿದ್ದಾನೋ, ಬಹಳ ಚೆನ್ನಾಗಿದೆ. ಯಾವುದು ಗೊಣಗಿಡದೆ ಕೆಲಸವ ಮಾಡು, ಯಾವುದು ಇರುವ ಕೆಲಸವ ಮಾಡು ಕಿರಿಜನದೆ ಮನಸ್ಸಿಟ್ಟು. ಇರುವ ಕೆಲಸವ ಮಾಡು ಕಿರಿಜನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದೊಣ್ಣು ಗೊಣಗಿಡದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇರುವ ಕೆಲಸವ ಮಾಡು ಕಿರಿಜನದು ಗೊಣಗಿಡದೆ, ದೊರೆತುದ ಹಸಾದವೆಂದೊಣ್ಣು ಗೊಣಗಿಡದೆ. ಧರಿಸು ಲೋಕದ ಭರವ, ಲೋಕದ ಭರ ಬಿಡಂಗಿಲ್ಲ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಅದನ್ನು ಬಿಡಬೇಡ. ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಕರೆ ಬಂದಾಗ ಅಳಬೇಡ, ಹೊರಟು ಬಿಡು ಅಂತ. ಇಲ್ಲಿ ಯಾವುದೇ ಪ್ರಪಂಚದ ಯಾವುದೇ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ರು ಕೂಡ ನಾನು ಆಳವಾಗಿ ಹೆಜ್ಜೆ ಗುರುತು ಮೂಡಿಸುವಂತಹ ಕೆಲಸ ಮಾಡಿದ್ರೆ ಬದುಕಿದ್ದಕ್ಕೂ ಸಾರ್ಥಕ ಆಯಿತು. ಅವನು ಹೇಳಿ ಕಳಿಸಿದಂತ ಇದು ಅಡ್ವೈಸ್ ಕೂಡ ನಾವು ಮುಟ್ಟಿತು. ವಿ ಕ್ಯಾನ್ ಬಿಕಮ್ ಎ ಬೆಟರ್ ಪರ್ಸನ್ ದ್ಯಾನ್ ವಿ ಆರ್. ಇಲ್ಲಿ ಬರೋದು ಅದೇನೆ, ಇನ್ಸೈಡ್ ಔಟ್. ಒಳಗಿರೋ ಚೆನ್ನಾಗಿದ್ರೆ ಹೊರಗೂ ಕೂಡ ನಮ್ಮ ಹೊರ ಕಾಣಿಸೋದೇನು ಹೇಳಿ, ಒಳಗಿರೋದೇ ಹೊರಗೆ ಕಾಣಿಸೋದು. ಗಂಧದ ಎಣ್ಣೆ ತುಂಬಿಟ್ಟಂತ ಪಾತ್ರೆ ತೂತು ಬಿದ್ದರೆ ಗಂಧದ ಎಣ್ಣೆನೇ ಹೊರಗೆ ಬರೋದು. ಹಾಗೆ ಇನ್ಸೈಡ್ ಔಟ್ ಅಂತ. ಅದಕ್ಕೆ ನಮ್ಮ ಡಿ.ವಿ.ಜಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ನಯ ವಿಶೇಷ ಸಂಸ್ಕೃತಿಯ ಫಲಶ್ರುತಿ ಅಂತ. ಸಂಸ್ಕೃತಿ ಹೊರಗೆ ಕಾಣಿಸ್ಬೇಕಾದ್ರೆ ಹೊರಗಿಂದ ಬರೋದಲ್ಲ, ಒಳಗಡೆ ತುಂಬಿಕೊಂಡಾಗ ಮಾತ್ರ ಹೊರಗೆ ಕಾಣಿಸೋಕೆ ಸಾಧ್ಯ ಅದು ಅಂತ. ಜರ್ಮನಿಗೆ ಹೋಗೋಣ ಒಂದು ಸ್ವಲ್ಪ. ಜರ್ಮನಿಯಲ್ಲಿ ಇಬ್ಬರು ಮಹಾ ಸಂಸ್ಕೃತ ಪಂಡಿತರಿದ್ದರು, ಪ್ರೊಫೆಸರ್ ಜಾನ್ಸನ್, ಪ್ರೊಫೆಸರ್ ಮ್ಯಾಕ್ಸ್ ಮ್ಯುಲ್ಲರ್. ಮ್ಯಾಕ್ಸ್ ಮ್ಯುಲ್ಲರ್ನ ಕೆಲವರು ಮೋಕ್ಷ ಮೂಲರು ಅಂತ ಕೂಡ ಕರೆದಿದ್ದಾರೆ. ಸಂಸ್ಕೃತವನ್ನ ಬೇರೆ ದೇಶಕ್ಕೆ ಪರಿಚಯ ಮಾಡಿದಂಥ ಮಹಾನುಭಾವರಿಬ್ಬರು ಅವರು. ಇಬ್ರು ಜಾನ್ಸನ್ ಅಂಡ್ ಮ್ಯಾಕ್ಸ್ ಮ್ಯುಲ್ಲರ್ ಇಬ್ಬರು ಕೂಡ ಮ್ಯೂನಿಚ್ ಯೂನಿವರ್ಸಿಟಿಯಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಇತ್ತಂತೆ, ಸಂಸ್ಕೃತ ಪೋಸ್ಟ್ ಚೇರ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಇಬ್ರು ಹೋಗಿದ್ದಾರೆ ಇಂಟರ್ವ್ಯೂಗೆ. ನೋಡಿ, ಆ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ಕ್ಯಾಂಡಿಡೇಟ್ಸ್ ಬರ್ತಾರೆ ಅಂತ. ಅವ್ರಿಗೆ ಗಾಬರಿಯಾಗಿ ಹೋಯ್ತು. ಇಂಟರ್ವ್ಯೂ ಕಮಿಟಿಯವ್ರಿಗೆ ಗಾಬರಿಯಾಗಿ ಹೋಗಿದೆ. ಜಾನ್ಸನ್ ಮ್ಯಾಕ್ಸ್ ಮ್ಯುಲ್ಲರ್ ಬರ್ತಾರೆ, ಅವ್ರನ್ನೇನು ಇಂಟರ್ವ್ಯೂ ಮಾಡುತ್ತಲ್ಲ ಇವರು, ಅವ್ರು ಇಂಟರ್ವ್ಯೂ ಮಾಡೋ ಶಕ್ತಿ ಇದೆಯಾ ಇವರಿಗೆ? ಜಾನ್ಸನ್ ಫಸ್ಟ್ ಬಂದ್ರಂತೆ.
ಬಂದ ತಕ್ಷಣ ವೈಸ್ ಚಾನ್ಸಲರ್ ಆದಿಯಾಗಿ ಎರಡು ಕಮಿಟಿ ಮೆಂಬರ್ಸ್ ಕೂತಿದ್ರು, ಎಲ್ಲರೂ ಎದ್ದು ನಿಂತಿದ್ದಾರೆ, ನಮಸ್ಕಾರ ಮಾಡಿ ಜಾನ್ಸನ್ ಬನ್ನಿ ಕೂತ್ಕೊಳ್ಳಿ ಅಂತ ಕೂಡಿಸಿದ್ರಂತೆ. ಅವ್ರನ್ನ ಪ್ರಶ್ನೆ ಕೇಳೋಕ್ಕಾಗತ್ತಾ ಇವರಿಗೆ? ಪ್ರಶ್ನೆ ಕೇಳೋದು ಸಾಧ್ಯ ಇಲ್ಲ. ಬಂದಿದ್ದಾರಲ್ಲ ಅದೇ ಹೆಚ್ಚಿನ ಭಾಗ್ಯ ನಮ್ಮದು ಅಂದ್ಕೊಂಡ್ರು ಕಮಿಟಿ ಮೆಂಬರ್ಸ್ ಎಲ್ಲಾನು. ಆ ಜಾನ್ಸನ್ ಹೇಳಿದ ಮಾತು ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ನಾನು ಹೆಚ್ಚೊತ್ತು ಕೂತ್ಕೊಳ್ಳೋದಿಲ್ಲ ಇಲ್ಲಿ, ಯಾಕಂದ್ರೆ ಹೊರಗಡೆ ಮ್ಯಾಕ್ಸ್ ಮಿಲ್ಲರ್ ಕಾಯ್ತಾ ಇದ್ದಾರೆ ಅಂತ ದೊಡ್ಡವ್ರನ್ನ ಕಾಯಿಸಬಾರ್ದು. ನೀವು ಚಿಂತನೆ ಮಾಡಬಾರ್ದು, ಮ್ಯಾಕ್ಸ್ ಮಿಲ್ಲರ್ ಬಂದ ನನಗೇನು ಜಾಗ ಇಲ್ಲಿ, ದಯವಿಟ್ಟು ತಿಳ್ಕೊಬೇಡಿ, ಮ್ಯಾಕ್ಸ್ ಮಿಲ್ಲರ್ನೇ ಅಪಾಯಿಂಟ್ ಮಾಡಿ ಅಂತ ಅವ್ರು ಹೋದ್ರಂತೆ. ಜಾಸ್ತಿ ಕೂತ್ಕೊಳ್ಳಿಲ್ಲ, ಯಾಕಂದ್ರೆ ನಾನು ಜಾಸ್ತಿ ಇವತ್ತು ಒಳಗಿದ್ದಷ್ಟು ಮ್ಯಾಕ್ಸ್ ಮಿಲ್ಲರ್ ಕಾಯ್ಬೇಕಾಗತ್ತಲ್ಲ, ಕಾಯೋದು ಬೇಡ ಅಂತ. ಮುಂದೆ ಮ್ಯಾಕ್ಸ್ ಮಿಲ್ಲರ್ ಒಳಗೆ ಬಂದು ಏನು ಮಾಡಿದ್ರು ಅನ್ನೋ ತಮಾಷೆ. ಇವತ್ತೇ ನಿಂತ್ಕೊಂಡ್ರೆ ಎಲ್ಲರೂ ಇವರು, ಬನ್ನಿ ತುಂಬಾ ಸಂತೋಷ ಆಯ್ತು ಮ್ಯಾಕ್ಸ್ ಮಿಲ್ಲರ್ ಬಂದಿದ್ದಾರೆ ನಮ್ಮ ಸಂಸ್ಥೆಗೆ ಅಂತ. ಮ್ಯಾಕ್ಸ್ ಮಿಲ್ಲರ್ ಹೇಳೋದು, ನಾನು ಎದಕ್ಕೂ ಬರಲಿಲ್ಲ ಸ್ವಾಮಿ, ನಾನು ಪೋಸ್ಟ್ ಅಪೇಕ್ಷೆ ಮಾಡ್ತಾ ಬಂದಿಲ್ಲ, ಜಾನ್ಸನ್ ಬಂದೋದು ನನಗೇನು ಕೆಲಸ ಇದೆ ಇಲ್ಲಿ. ಅದರಿಂದ ಜಾನ್ಸನ್ ಖಂಡಿತ ತಗೊಳ್ಳಿ, ಮಹಾ ವಿದ್ವಾಂಸರವರು, ಅವರು ನಿಮ್ಮ ಸಂಸ್ಥೆಗೆ ಪ್ರಯೋಜನ ಆಗ್ತದೆ, ಅದಕ್ಕೆ ಹೇಳಿ ಬಂದಿದ್ದೇನೆಲ್ಲ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇನೆ ಅಂತ ಹೇಳಿದ್ರಂತೆ. ಅದಕ್ಕೆ ವೈಸ್ ಚಾನ್ಸಲರ್ ನಿಂತ್ಕೊಂಡು ಹೇಳಿದ್ರಂತೆ, ಇಬ್ಬರು ಇಂಟರ್ವ್ಯೂ ಬಂದಿದ್ದಲ್ಲ ನಮ್ಮ ಯೂನಿವರ್ಸಿಟಿ ಸಾರ್ಥಕ ಆಯಿತು, ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀವಿ, ಇಬ್ಬರು ಇರಲಿ ಅಂತ ಹೇಳಿದ್ರಂತೆ. ಇದು ಸಂಸ್ಕೃತಿ. ನಮ್ಮಲ್ಲಿ ಅವನ ಇಂಟರ್ವ್ಯೂ ಬಂದಾನೆ, ಹೇಗಾದ್ರೂ ಒಂದು ತಪ್ಪಿಸಿದ್ರೆ ನನ್ನ ಕೆಲಸ ಸಿಗುತ್ತೆ ನಾವು ಒದ್ದಾಡ್ತಿರ್ಬೇಕಾದ್ರೆ ಇಲ್ಲಿ ಹೋಗಿ ಹೇಳೋದು ಮ್ಯಾಕ್ಸ್ ಮಿಲ್ಲರ್ ಕಾಯಿಸೋದು ಒಳ್ಳೇದಲ್ಲ, ಸಂಸ್ಕೃತಿ ಅಲ್ಲ ಅದು, ನಾನು ಬೇಗ ಹೋಗ್ತೀನಿ ಅಂತ. ದೇರ್ ಇಸ್ ಅ ಕಾಂಪಿಟೇಷನ್ ಆಫ್ ಮೊಬಿಲಿಟಿ ಹಿಯರ್. ಈ ಸಂಸ್ಕೃತಿಯ ಕಾಂಪಿಟೇಷನ್ ಇದೆ ಇಬ್ಬರ ನಡುವೆ ಅನ್ಸುತ್ತೆ, ಅಂಥದ್ದು ಜರ್ಮನಿಯಲ್ಲಿ ಆದಂಥದ್ದು. ನಾನು ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ರಷ್ಯಾ ದೇಶದ ಒಬ್ಬ ಮನುಷ್ಯ ಕಣ್ಮಂದು ಬರ್ತಾನೆ, ಲಿಯೋ ಟಾಲ್ಸ್ಟಾಯ್. ಅದ್ಭುತ ಮನುಷ್ಯ ಲಿಯೋ ಟಾಲ್ಸ್ಟಾಯ್. ಅವನ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ. ಟಾಲ್ಸ್ಟಾಯ್ ಒಂದ್ಸಲ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ನಡ್ಕೊಂಡು ಹೋಗ್ತಾ ಇದ್ದಾನೆ, ಹೋದಾಗ ಭಿಕ್ಷುಕ ಬಂದಂತೆ. ಬಂದು ಕೇಳಿದ್ದಂತೆ, ಸರ್ ಐ ಆಮ್ ಹಂಗ್ರಿ, ಐ ಹ್ಯಾವ್ ನಥಿಂಗ್ ಟು ಈಟ್. ತುಂಬ ಹಸಿವೆ ಆಗಿದೆ, ತಿನ್ನೋದಕ್ಕೆ ಏನೂ ಇಲ್ಲ, ಏನಾದರೂ ಕಾಣಿಕೆ ಕೊಡ್ತೀರಾ ನನಗೆ ಅಂತ ಕೇಳಿದ್ದಂತೆ. ಪಾಪ ಇಮಿಡಿಯೇಟ್ ಟಾಲ್ಸ್ಟಾಯ್ ನಿಂತ್ಕೊಂಡ, ಜೇಬಲ್ಲೆಲ್ಲ ತಡ್ಕಾಡಿದ. ಎಲ್ಲಿ ತಡ್ಕಾಡಿದ್ರು ಪಾಪ ದುಡ್ಡಿಲ್ಲ ಅವನ ಹತ್ರ, ತಂದಿಲ್ಲ. ಬಹಳ ಬೇಜಾರಾಯ್ತಂತೆ ಟಾಲ್ಸ್ಟಾಯ್ಗೆ. ಪಾಪ ಭಿಕ್ಷುಕ ಕೇಳ್ತಾನೆ, ಕೊಡೋಕೆ ದುಡ್ಡಿಲ್ಲಲ್ಲ ನನಗೆ ಅಂತ ಹೇಳಿ ಹೇಳಿದಂತೆ, ಐ ಆಮ್ ಸಾರಿ ಬ್ರದರ್, ಐ ಆಮ್ ವೆರಿ ಸಾರಿ, ಅಟ್ ಪ್ರೆಸೆಂಟ್ ಐ ಹ್ಯಾವ್ ನೋ ಮನಿ ಎಟ್ ಆಲ್, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದಂತೆ. ಅದಕ್ಕೆ ಭಿಕ್ಷುಕ ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಸರ್ ಯು ಡೋಂಟ್ ಹ್ಯಾವ್ ಟು ಗಿವ್ ಮಿ ಎನಿಥಿಂಗ್, ಯು ಗಿವ್ ಮಿ ದ ಗ್ರೇಟೆಸ್ಟ್ ಗಿಫ್ಟ್. ನೀವು ನನಗೇನು ಕೊಡಬೇಕಾಗಿಲ್ಲ, ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಬಿಟ್ಟಿದ್ದೀರಿ ನನಗೆ, ಬಿಕಾಸ್ ಯು ಕಾಲ್ ಮಿ ಎ ಬ್ರದರ್ ಅಂತ. ಅವ್ನು ಹೇಳಿದ್ನಲ್ಲ, ಸಾರಿ ಬ್ರದರ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ವಿತ್ ಮೀ, ಅಟ್ ಪ್ರೆಸೆಂಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ನಾನು ಕ್ಷಮಿಸ್ಬಿಡು, ನನ್ನ ಹತ್ರ ಈ ಕ್ಷಣಕ್ಕೆ ಏನು ದುಡ್ಡಿಲ್ಲ ಸಹೋದರ, ನಾನು ಕ್ಷಮಿಸ್ಬಿಡು ಅಂತ ಕೇಳಿದಿಲ್ಲ, ಇದಕ್ಕಿಂತ ದೊಡ್ಡ ಕಾಣಿಕೆ ಬೇಕಾ ನನಗೆ, ಸಹೋದರ ಅಂತ ಕರೆದಿರಲ್ಲ ನಾನು ಸಾಕೋದು ಅಂತ ಹೇಳಿದಂತೆ. ಇದು ನೋಡಿ ಸಂಸ್ಕೃತಿ ಹೇಗಿರುತ್ತೆ ಅಂತ. ಟಾಲ್ಸ್ಟಾಯ್ ಭಿಕ್ಷುಕನಿಗೆ ಕೂಡ ಸಹೋದರ ನನ್ನ ಕಡೆ ದುಡ್ಡಿಲ್ಲ ಕ್ಷಮಿಸು ಅಂತ ಹೇಳ್ಬೇಕಾದ್ರೆ, ಇದು ಒಳಗಡೆ ಇದ್ರೆ ಮಾತ್ರ ಹೊರಗೆ ಕಾಣಿಸುವಂಥದ್ದು ಫಲಶ್ರುತಿ ಅಂತ. ಆ ಫಲಶ್ರುತಿ ಪದ ಇಷ್ಟೊಂದು ಟ್ರಿಗರ್ ಮಾಡುತ್ತೆ ತಲೆಯಲ್ಲಿ ನಮ್ಮಲ್ಲಿ. ಹೊರಗಡೆ ಶ್ರುತಿ ಆಗಬೇಕಾದ್ರೆ, ಫಲ ಬರಬೇಕಾದ್ರೆ ಒಳಗಡೆ ಇದ್ರೆ ತಾನೇ ಬರೋದು. ಟಾಲ್ಸ್ಟಾಯ್ ಬಗ್ಗೆ ಹೇಳಿದೆ. ನಾನು ಈ ಸಂಸ್ಕೃತಿಯ ನಯ ವಿಶೇಷದ ಬಗ್ಗೆ ಮಾತಾಡಬೇಕಾದ್ರೆ ಸಂಸ್ಕೃತಿಯ ಪ್ರತೀಕ ಅನ್ನಿಸ್ಕೊಂಡಂತ ಟಿ.ಎಸ್. ವೆಂಕಣ್ಣಯ್ಯನವ್ರ ಬಗ್ಗೆ ಹೇಳದೆ ಹೋದರೆ ಅಪಚಾರ ಆಗ್ಬಿಡುತ್ತೆ. ಟಿ.ಎಸ್. ವೆಂಕಣ್ಣಯ್ಯನವರು ನಮಗೆಲ್ಲ ಪ್ರಾತಸ್ಮರಣೀಯರು. ಕನ್ನಡ ಸಾಹಿತ್ಯದ ಅನೇಕ ದಿಗ್ಗಜಗಳಾಗೋದಕ್ಕೆ ಕಾರಣರಾದವರು ಟಿ.ಎಸ್. ವೆಂಕಣ್ಣಯ್ಯನವರು. ಅವರು ಸ್ವತಃ ಜಾಸ್ತಿ ಬರೆಯದೆ ಹೋದರೂ ಕೂಡ ಇಷ್ಟೊಂದು ಜನ ಬರೆಯೋದಕ್ಕೆ ಕಾರಣರಾಗಿದ್ದವರು ಅವರು. ಸಾಮಾನ್ಯವಾಗಿ ಸಮುದ್ರದಲ್ಲಿ ಕಟ್ಟಿದಂತಹ ಒಂದು ದೊಡ್ಡ ಸೇತುವೆಯನ್ನು ಗಮನಿಸಿದಾಗ, ಪಾಂಬನ್ ಬ್ರಿಡ್ಜ್, ನಾವು ರಾಮೇಶ್ವರಂಗೆ ಹೋದಾಗ ನೋಡ್ತೇವೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಹೇಗೆ ಕಟ್ಟಿದ್ದಾರಪ್ಪ ಬ್ರಿಡ್ಜ್ ಇದನ್ನ. ಆ ಸೇತುವೆ ನೋಡಿದಾಗ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ ಸೇತುವೆ ಬಗ್ಗೆ ಹೆಮ್ಮೆ ಬರುತ್ತೆ. ನೋಡಿ ಇಷ್ಟೊಂದು ತೆರೆ ಬಂದು ಹೊಡಿತಾ ಇದೆ, ನಿಂತ್ಕೊಂಡಿದೆಯಲ್ಲ, ಗಟ್ಟಿಯಾಗಿ ನಿಂತ್ಕೊಂಡಿದೆಯಲ್ಲ ಅದು. ಆ ಸೇತುವೆಯನ್ನು ಮೆಚ್ಚುವಂಥ ನಾವು ಒಂದು ಕ್ಷಣಕಾಲ ಕೂಡ ಅದರ ಫೌಂಡೇಶನ್ ಬಗ್ಗೆ ಚಿಂತೆ ಮಾಡೋದಿಲ್ಲ. ಫೌಂಡೇಶನ್ ಕಾಣಿಸ್ತಾ ಇಲ್ಲ, ತಳಹಣಿ ಹಾಕಿ ಅಡಿಪಾಯ ಹಾಕಿದಾರಲ್ಲ, ನೀರೊಳಗೆ ಮುಚ್ಚೋಗ್ಬಿಟ್ಟಿದೆ, ಅದು ಕಾಣಿಸೋದಿಲ್ಲ. ಆದ್ರೆ ಅದರ ಮೇಲೇನೆ ಇಂಥದ್ದು ಸೇತುವೆ ಇದು. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಕೂಡ ತಳಪಾಯರಾಗಿ ನಿಂತಂಥವ್ರು ಕೆಲವರು ಇದ್ದಾರೆ. ಅವರು ಸಾಹಿತ್ಯ ಕಾಣಿಸದೆ ಹೋದ್ರು ಅವರು ಮಾಡಿದಂಥ ಕೃತಿಗಳು, ಪ್ರಚೋದನೆ ಮಾಡಿದಂಥ ಕೃತಿಗಳು ಕಣ್ಣಿಗೆ ಕಾಣಿಸ್ತವೆ. ಅಂತ ಮಹಾಪುರುಷರಲ್ಲಿ ಟಿ.ಎಸ್. ವೆಂಕಣ್ಣಯ್ಯನವರೊಬ್ರು. ಅವರ ಜೀವನದ ಆದಂಥ ತುಂಬ ಮನೋಜ್ಞವಾದಂಥ ಘಟನೆ. ಸಂಸ್ಕೃತಿ ಹಾಗೆ ಉಕ್ಕಿ ಬರ್ತಿತ್ತು ಅವ್ರ ಜೀವನದಲ್ಲಿ ಅಂತ. ಡಿ.ವಿ.ಜಿ. ಅವರು ವೆಂಕಣ್ಣಯ್ಯನವರು ಬಹಳ ಸ್ನೇಹಿತರು, ತುಂಬ ಸ್ನೇಹಿತರು. ವೆಂಕಣ್ಣಯ್ಯನವರಿಗೆ ಯಾವಾಗಲೂ ಹಣದ ಅಡಚಣೆ ಇದ್ದದ್ದೇ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮಾತು ಬಡ ಮೇಷ್ಟ್ರು ಅಂತ ಹೇಳ್ತಿದ್ರಂತೆ. ಬಡ ಮೇಷ್ಟ್ರು ಅಂತ ಅನ್ನೋ ಕಾರಣ ಇಲ್ಲ, ಮೇಷ್ಟ್ರು ಅಂದ್ರೆ ಬಡವರು ಅಂತ.
ಮತ್ತೊಂದು ಯಾಕೆ ಎಕ್ಸ್ಟ್ರಾ ವಿಶೇಷಣ ಸೇರಿಸ್ತೀರಿ ಅದಕ್ಕೆ ಅಂತಿದ್ರಂತೆ. ಹಾಗೆ ವೆಂಕಣ್ಣಯ್ಯನವರು ಯಾವಾಗಲೂ ಮನೇಲಿ ತೊಂದರೆ ಇದ್ರೆ ಸಾಲ ಮಾಡೇ ತಗೋಬೇಕು, ಹಾಗೆ ಪರಿಸ್ಥಿತಿ. ಒಂದ್ಸಲ ತುಂಬಾ ಅಡಚಣೆಯಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಅಂದಾಗ ಅವರ ಸ್ವಂತ ಜವಾಬ್ದಾರಿ ಮೇಲೆ ಪರ್ಸನಲ್ ಲೋನ್ ಕೊಟ್ಟರು. ಬ್ಯಾಂಕ್ನವರು ಸೊಸೈಟಿಗೆ ಹೋಗಿ ಒಂದು 300 ರೂಪಾಯಿ ದುಡ್ಡು ತೊಗೊಂಡು ಬಂದ್ರಂತೆ. ತುಂಬ ಬೇಕಾಗಿದೆ, ಕಷ್ಟದಲ್ಲಿದ್ದಾರೆ. ಆ 300 ರೂಪಾಯಿ ಸಾಲ ತಗೊಂಡು ಬಂದು ತನ್ನ ಸ್ನೇಹಿತರ ಮನೆಗೆ ಹೋಗಿದ್ದಾರೆ. ದುಡ್ಡು ಮನೆಗೆ ಕೂಡ ಮುಟ್ಟಿಲ್ಲ. ಸ್ನೇಹಿತರ ಮನೆಗೆ ಕೂತ್ಕೊಂಡು ಅವ್ರು ಯಾರೋ ಬಂದ್ರಂತೆ. ವೆಂಕಣ್ಣಯ್ಯನವರು ಪರಿಚಯದವರೇ ಅವರು. ಅವ್ರು ಹೇಳ್ಕೊಂಡ್ರಂತೆ, ಹೇಳ್ತಾ ಇದ್ರಂತೆ, ನೋಡಿ ಸ್ವಾಮಿ, ನಮ್ಮ ತಾಯಿ ತೀರ್ಕೊಂಡು ಹೋಗ್ಬಿಟ್ರು, ಎಲ್ಲ ಕರ್ಮ ಆಗ್ಬೇಕಲ್ಲ, ತುಂಬ ಹಣಕಾಸಿನ ಇಕ್ಕಟ್ಟಾಗ್ಬಿಟ್ಟಿದೆ, ಹುಡ್ಕಾಡ್ತಾ ಇದ್ದೀನಿ ದುಡ್ಡು ಸಿಕ್ಕಿತ್ತಾ ಅಂತ ಹೇಳಿ, ಯಾರಾದರೂ ಸಹಾಯ ಮಾಡೋದು ತುಂಬ ಉಪಕಾರ ಆಗುತ್ತೆ ಅಂತ ಕೇಳೋಕೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ. ತಕ್ಷಣ ವೆಂಕಣ್ಣ ಕೇಳಿದ್ರೆ ಎಷ್ಟಾಗ್ಬೋದು ಖರ್ಚು ಅಂತ ಕೇಳಿದ್ರಂತೆ ಅವರು. ಅವ್ರು ಆದೀತು ಒಂದು 250 ರೂಪಾಯಿ ಆಗ್ಬೋದು ಅನ್ಸುತ್ತೆ ಖರ್ಚು ಅಂದ್ರಂತೆ ಅವರು. ಚೇಚೆ ಅದ್ಯಾಗಪ್ಪ ಆಗತ್ತೆ 250 ರೂಪಾಯಿದಲ್ಲಿ ಕಷ್ಟ ಅಲ್ವಾ, ಸಾಕಾಗಲ್ಲ 250 ರೂಪಾಯಿ ಸಾಕಾಗಲ್ಲ ನಿನಗೆ, ಒಂದು ನಿಮಿಷ ಇರು ಅಂತ ಕೋಟಿಂದ 300 ರೂಪಾಯಿ ತೆಗೆದು ಆತನ ಕೊಟ್ಟು, ಇಷ್ಟೇ ಇದೆಯಪ್ಪ ನನ್ನ ಕಡೆಗೆ, ಹೆಚ್ಚಿಗೆ ಕೊಡೋಕೆ ನನ್ನ ಕಡೆ ಇಲ್ಲ, ಇದರಿಂದ ಏನೋ ಪ್ರಯೋಜನ ಆಗ್ತಿದ್ರೆ ಉಪಯೋಗಿಸ್ಕೋ ಅಂತ ಕೊಟ್ಟರಂತೆ. ಕೊಟ್ಟು ಆತ ಥ್ಯಾಂಕ್ಸ್ ಅಂತ ಹೋದ್ರು. ಇವ್ರ ಸ್ನೇಹಿತ ಹೇಳಿದಂತೆ, ನೀನು ಅಂದದ್ದು ಅದಕ್ಕೆ ಸಾಲ, ಅದನ್ನ ನಿನ್ನ ಮನೇಲಿ ತುಂಬ ಕಷ್ಟ ಇದೆ, ಅದಕ್ಕೋಸ್ಕರ ಸಾಲ ಮಾಡ್ಕೊಂಡು ತಂದದ್ದು, ಅದು ಕೊಟ್ಬಿಟ್ಟೆ ನೀನು ಅಂತ. ಅಲ್ಲಪ್ಪ, ನನಗಿಂತ ಒತ್ತಡ ಜಾಸ್ತಿ ಅಲ್ವಾ ಅವತ್ತನಿಗೆ, ಪಾಪ ತಾಯಿ ದುಃಖದಲ್ಲಿ ಬೇರೆ ಇದ್ದಾನೆ, ದುಡ್ಡಿನ ಸಂಕಟ ಪಡ್ಬೇಕು ಅವನು, ನನಗೆ ದುಃಖ ಒಂದೇ ಇದೆ, ಅವನ ಸಂಕಟನೂ ಇದೆಯಲ್ಲ ಅವನಿಗೆ, ಅವನ ಸಂಕಟ ಪರಿಹಾರ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಇದು ವೆಂಕಣ್ಣಯ್ಯ. ಇನ್ನೊಂದು ಘಟನೆ ಇಲ್ಲೇ ಬಸವನಗುಡಿಯಲ್ಲಿ ಆಗಿರ್ಬೇಕದು. DVG ಮತ್ತು ವೆಂಕಣ್ಣಯ್ಯರು ನಡ್ಕೊಂಡು ಹೋಗ್ತಾ ಇದ್ದಾರಂತೆ ರಸ್ತೆಯಲ್ಲಿ. ಇವರು ವಾಕಿಂಗ್ ಹೋಗ್ತಾ ಇದ್ರು ಅನ್ಸುತ್ತೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಯಾವನೋ ತಟ್ಟದ ಮನುಷ್ಯ ಬಂದ, ಕೊಳಕಾದ ಮನುಷ್ಯ, ಅಸಹ್ಯವಾದ ಬಟ್ಟೆ ಹಾಕೊಂಡಿದ್ದಾನೆ, ತುಂಬಾ ಕೊಳಕಾದ ಮನುಷ್ಯ ಬಂದು ಕೈ ಚಾಚಿ, ಏನಾದರೂ ಕೊಡಿ ಸ್ವಾಮಿ ಅಂತ ಕೇಳಿದಂತೆ ವೆಂಕಣ್ಣಯ್ಯನವ್ರ ಮುಂದೆ. ವೆಂಕಣ್ಣಯ್ಯನವರು ಕೋಟು ಎಲ್ಲ ಹುಡ್ಕಾಡಿದ್ರು, ಆ ಟಾಲ್ಸ್ಟಾಯ್ಗೆ ಆದ ಹಾಗೇನೆ ಜೇಬಲ್ಲಿ ಒಂದು ಪೈಸಾ ಇಲ್ಲ, ದುಡ್ಡಿಲ್ಲ, ಒಂಚೂರು ದುಡ್ಡಿಲ್ಲ. DVG ಕೇಳಿದ್ರಂತೆ, ನಿಮ್ಮ ಹತ್ರ ಏನಾದಿದೆಯಾ ನೋಡಿ ಅಂತ. ಇವರು ಹುಡ್ಕಾಡಿದ್ರು, ನಾನು ತರಲಿಲ್ಲಪ್ಪ, ಏನೂ ತಂದಿಲ್ಲ, ಇಬ್ಬರು ಇಲ್ಲ, ಒಂದು ಪೈಸಾ ದುಡ್ಡಿಲ್ಲ, ಇಬ್ಬರು ಕಡೆನೂ ನಡ್ಕೊಂಡು ಬರ್ತಾ ಇದ್ದಾರೆ. ವೆಂಕಣ್ಣ ಹೇಳಿದ್ರಂತೆ ಅವನಿಗೆ, ಭಿಕ್ಷುಕನಿಗೆ, ಇಲ್ಲಪ್ಪ ದಕ್ಷಿಣ ಇಲ್ಲ ಅನ್ನಂತೆ. ಹೋಗ್ಲಿ ಬಿಡಿ ಸರ್, ಯಾಕೆ ಚಿಂತೆ ಮಾಡ್ತೀರಿ, ನಾನು ಕೇಳಿ ಕೇಳಿ ಅಭ್ಯಾಸ ಅನ್ನಂತವನು. ಮುಂದೆ 10 ಹೆಜ್ಜೆ ಮುಂದೆ ಹೋದಾಗ ಇನ್ನೊಬ್ರು ಯಾರೋ ಪರಿಚಯದವರು ಎದುರಿಗೆ ಬಂದ್ರಂತೆ. ವೆಂಕಣ್ಣಯ್ಯರು ಅವ್ರ ಕಡೆ ಹೋಗಿ ಅರ್ಧ ಆಣೆ ಸಾಲ ಕೊಡಿ ಅಂತ ಕೇಳಿದ್ರಂತೆ. ಇಲ್ಲ, ಆದ ಘಟನೆ ಇದು, ಅರ್ಧ ಆಣೆ ಸಾಲ ಕೊಡಿ ಅಂತ. ಅರ್ಧ ಆಣೆ ಸಾಲ ತಗೊಂಡು ಮತ್ತೆ ವಾಪಸ್ ಹೋಗಿದ್ದಾರೆ 20 ಹೆಜ್ಜೆ ನಡ್ಕೊಂಡು ಹೋಗಿ ಅವನ ಕಡೆ ಹೋಗಿ ಅರ್ಧ ಆಣೆ ಕೊಟ್ರಂತೆ. ಆತ, ಅಯ್ಯೋ ಯಾಕೆ ಶ್ರಮ ತಗೊಂಡ್ರಿ ಸರ್, ದಿನ ಕೊಡೋರು, ಒಂದು ದಿವಸ ಬಿಟ್ರೆ ಏನಾಗುತ್ತೆ ಬಿಡಿ ಸರ್ ಅನ್ನಂತವನು. ವೆಂಕಣ್ಣ ಹೇಳಿದ ಮಾತು, ಹೌದಪ್ಪ, ನನಗೆ ಅಭ್ಯಾಸ ತಪ್ಪೋಗ್ಬಾರ್ದಲ್ಲ, ಹೌದಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋದ್ರು ಅಂತ. ಭಿಕ್ಷುಕರ ಬಗ್ಗೆ ಇರುವಂತಹ ಅನುಕಂಪ ವೆಂಕಣ್ಣಯ್ಯನವರಿಗೆ. ಇನ್ನೊಂದು ಅವ್ರ ಜೀವನದಲ್ಲಿ ಆದಂಥ ಘಟನೆ ನಾವು ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ಘಟನೆ ಅದು. ಅವ್ರ ಮನೆಯಲ್ಲಿ ಸಾಹಿತ್ಯ ಸಮಾರಾಧನೆ ಆಗೋದು. ಎಲ್ಲರನ್ನ ಪಂಡಿತರನ್ನ ಕೂಡಿಸಿ ಒಂದು ಕಾವ್ಯ ವಾಚನನೋ, ಒಂದು ಕಾದಂಬರಿ ಬಗ್ಗೆ ಚರ್ಚೆನೋ, ಗಮಕ ವಾಚನನೋ ಆಗ್ತಾ ಇರೋದು. ಸಾಹಿತ್ಯ ಸಮೃದ್ಧಿ ಅದು. ಮಧ್ಯಾಹ್ನ ಎಲ್ರಿಗೂ ಚೆನ್ನಾಗಿ ಊಟ ಆಗಿ, ಅದೆಲ್ಲ ಸಾಹಿತ್ಯ ಆದಮೇಲೆ ಊಟ ಚೆನ್ನಾಗಿರ್ಬೇಕು, ಊಟ ಗೀಟ ಮಾಡಿ ಸಾಯಂಕಾಲ ಹೊತ್ತಿಗೆ ಮನೆಗೆ ಹೋಗುವಂಥ ಒಂದು ಕೆಲಸ. ಅಟ್ಟದ ಮೇಲೆ ಕೂತ್ಕೊಂಡಿದ್ದಾರೆ ಒಂದು 25-30 ಜನ ಸ್ನೇಹಿತರು. ಗಮಕ ವಾಚನ ಆಗ್ತಾ ಇತ್ತಂತೆ, ಚೆನ್ನಾಗಿ ರಸವತ್ತಾಗಿ ಗಮಕ ವಾಚನ ಆಗ್ತಾ ಇದೆ. ಆಗ ಹೊತ್ತಲ್ಲಿ ಏನೋ ಒಂದು ಧ್ವನಿ ಕೇಳಿಸ್ತಂತೆ ವೆಂಕಣ್ಣನಿಗೆ. ಸರ ಕೆಳಗಿಳಿದು ಹೋದರು. ಒಂದು ಅರ್ಧ ಗಂಟೆ ಬಿಟ್ಟು ಮೇಲೆ ಬಂದು ತಸು ಶ್ಯಾಮರಾಯರು ಅಂದರೆ ಅವ್ರ ತಮ್ಮ, ಅವ್ರನ್ನ ಕೆಳಗೆ ಕಳಿಸಿದ್ರಂತೆ, ನೀವು ಹೋಗಿ ಸ್ವಲ್ಪ ಕೆಳಗಡೆ ಅಂತ. ತಾವು ಕೂತ್ಕೊಂಡ್ರು. ಮತ್ತೆ ಗಮಕ ವಾಚನ ಮುಂದುವರಿತು, ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಅದೆಲ್ಲ ಸಂತೋಷ ಪಟ್ಟರು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹಾಕಿದ್ದಾರೆ, ಎಲ್ಲರೂ ಊಟ ಚೆನ್ನಾಗಿ ಮಾಡಿದ್ರು. ಊಟ ಎಲೆಡಿಕೆ ಹಾಕ್ಕೊಂಡು ಎಲ್ಲ ಮನೆಗೆ ಹೋಗ್ಬೇಕಾದ್ರೆ ರಾಜೀವ ಲೋಚನಂ ಅಂತ ಒಬ್ರು ಅವ್ರ ಜೊತೆಗಿದ್ದಂಥವ್ರು, ಅವ್ರಿಗೇನೋ ವಾಸನೆ ಬಂತು. ಅವ್ರು ಹೇಳಿದ್ರಂತ, ಅಲ್ಲ ವೆಂಕಣ್ಣಯ್ಯನವರೇ, ಪ್ರತಿ ಸಲ ನಿಮ್ಮ ಧರ್ಮಪತ್ನಿ ಬರೋರು ಬಡಿಸೋದಕ್ಕೆ ಇವತ್ತಕ್ಕೆ ಕಾಣಿಸ್ತಿಲ್ಲಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ವೆಂಕಣ್ಣಯ್ಯನ ಹೇಳೋದು ನೋಡಿ, ಪಂಪ ಬರೆದ ಮಹಾಕಾವ್ಯ ನೆನಪಾಗ್ತದಪ್ಪ ನನಗೆ. ವೃಷಭನಾಥನ ಕಥೆ ಅದು. ಇಂದ್ರನ ಆಸ್ಥಾನದಲ್ಲಿ ಡಾನ್ಸ್ ಮಾಡ್ತಾ ಇದ್ದಾಳೆ ಒಬ್ಬಕ್ಕೆ, ಅಪ್ಸರೆ ಡಾನ್ಸ್ ಮಾಡ್ತಿದ್ದಾಳೆ. ಆ ಡಾನ್ಸ್ ಮಾಡೋ ಹೊತ್ತಿಗೇನೆ ಆಕೆ ಆಯುಷ್ಯ ಮುಗಿದು ಹೋಯ್ತು. ಆಯುಷ್ಯ ಮುಗಿದು ಆಕೆ ಕರಗಿ ಹೋದ್ಲಂತೆ. ಇಂದ್ರ ತಕ್ಷಣ ಗೊತ್ತಾಯ್ತು ಆಕೆ ಆಯುಷ್ಯ ಮುಗಿದು ಹೋಯ್ತು, ಆಕೆ ಕರಗಿ ಹೋದ್ಲು ಅಂತ ಗೊತ್ತಾದಾಗ ತನ್ನ ಶಕ್ತಿಯಿಂದ ಇನ್ನೊಬ್ಬಳನ್ನ ನಿರ್ಮಾಣ ಮಾಡಿದ.
ನಿರ್ಮಾಣ ಹೇಗೆ ಮಾಡಿದ ಅಂದ್ರೆ ಕೂತಿದ್ದ ಜನಕ್ಕೆ ಆಕೆ ಸತ್ತೋದ್ಲು ಮತ್ತೊಬ್ಬರು ಬಂದು ಗೊತ್ತೂ ಆಗ್ಲಿಲ್ಲಂತೆ. ಅದು ಚೆನ್ನಾಗಿ ಡಾನ್ಸ್ ನಡ್ಕೊಂಡು ಹೋಯ್ತು. ರಸಭಂಗ ಆಗಬಾರದು ಅಂತ ಇಂದ್ರ ಮಾಡಿದ್ದದು ನಡ್ಕೊಂಡು ಹೋಯ್ತು. ಆದರೆ ಯಾರಿಗೂ ಗೊತ್ತಾಗದಿದ್ದು ವೃಷಭನಾಥನಿಗೆ ಗೊತ್ತಾಯ್ತು, ಏನೋ ಬದಲಾವಣೆ ಆಗಿದೆ ಅಂತ ಗೊತ್ತಾಯ್ತು ಅಂತ. ಅದಕ್ಕೆ ಹೇಳಿದ ವೆಂಕಣ್ಣ ಹೇಳಿದ್ರಂತೆ, ನೀನು ವೃಷಭನಾಥ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳಿದ್ರಂತೆ. ಏನಾಯ್ತು ಅಂತ ಕೇಳಿದ್ರೆ, ವೆಂಕಣ್ಣಯ್ಯನವ್ರ ಮಗು ತೀರ್ಕೊಂಡಿದೆ ಕೆಳಗಡೆ. ಮಗು ತೀರ್ಕೊಂಡಾಗ ತಾಯಿ ಹತ್ತಿದ್ದಾರೆ. ಅದು ಅಳುವಿನ ಧ್ವನಿ ಕೇಳಿಸಿದೆ. ಕೆಳಗಡೆ ಹೋಗ್ಬಿಟ್ಟು ಅಳಬೇಡ ಅಂತ ಹೆಂಡತಿ ಹೇಳಿ, ಈ ಜನ ಬಂದಿದ್ದಾರೆ, ಸಂಭ್ರಮ ಹಾಳಾಗಿ ಹೋಗುತ್ತೆ, ಬೇಡ ಅಂತ ಹೇಳಿ ಶಾಮರಾಯನ ಕೆಳಗೆ ಕಳಿಸಿ ಮಗುನ ಒಪ್ಪ ಮಾಡಿಟ್ಕೋ, ಆಮೇಲೆ ಕಾರ್ಯಕ್ರಮ ಮುಗಿದ್ನಲ್ಲೆಲ್ಲ ಮಾಡೋಣ ಅಂತ ಹೇಳಿ ಈ ಜನ ಕೂಡಿಸಿ ಊಟ ಹಾಕಿ ಕಳಿಸಿದಾರಲ್ಲ ಮನುಷ್ಯ, ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡು. ರಾಜೀವ್ ಲೋಚನೆ ಹೇಳಿದ್ರಂತೆ, ವೆಂಕಣ್ಣಯ್ಯ ನೀನು ಮನುಷ್ಯನೇ ಅಲ್ಲಪ್ಪ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳೋ ಮಾತು ಹೇಗಿದೆ ನೋಡಿ, ವೆಂಕಣ್ಣ ಹೇಳೋ ಮಾತು. ಅವ್ರು ಹೇಳ್ತಾರೆ, ಹೌದಪ್ಪ, ನಾವು ಗುರುಗಳ ಉಪದೇಶ ಕೇಳಿದ್ದೇವೆ, ಭಗವದ್ಗೀತೆ ಓದಿದ್ದೇವೆ, ಶಾಸ್ತ್ರ ಓದೋದಕ್ಕೆ ಬದನಾಯಿಕಾಯ್ತು ಅನ್ನೋದಕ್ಕೆ ಅಂತ ಆಗ್ಬೇಕೇನೋ? ಓದಿದ್ದು ಮನಸ್ಸು ಗಂಟೆ ಬೇಡವಾ? ಸ್ವಲ್ಪ ಸಾವಿಗೆ ಗಂಜಿ ಬೇಡ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ವಾ? ಸಾವಿಗೋಸ್ಕರ ಅಳಬೇಡ ಅಂತ ಹೇಳಿಲ್ಲ? ಕೇಳಿದ್ದಷ್ಟೇ ಆಯ್ತಾ? ಇದು ನೋಡಿ, ಹೇಳೋದು ಬಹಳ ಸುಲಭ, ಅಳವಡಿಸ್ಕೊಳ್ಳೋದಿದೆಯಲ್ಲ. ಮನೆಯಲ್ಲಿ ಮಗು ಸತ್ತೋದ್ರೆ ಕೆಳಗಡೆ ಮೇಲ್ಗಡೆ ಬಂದು ಸಾಹಿತ್ಯ ಸಮಾರಾಧನೆ ಮಾಡಿಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋದಿದೆಯಲ್ಲ, ವೆಂಕಣ್ಣಯ್ಯನವರ ಜೀವನ ಇದು. ಸಂಸ್ಕೃತಿ, ಅದಕ್ಕೆ ಹೇಳ್ತೀನಿ, ಸಂಸ್ಕೃತಿಯ ಪ್ರತಿಮೂರ್ತಿ ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು ಅಂತ. ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋದರೆ ಸಂಸ್ಕೃತಿಗೆ ದೊಡ್ಡ ಆಯಾಮವನ್ನು ಡಿ.ವಿ.ಜಿ. ಸೃಷ್ಟಿ ಮಾಡ್ತಾರೆ. ದೊಡ್ಡ ಕ್ವಾಂಟಮ್ ಜಂಪ್ ಅಂತ ಕರೀತೇನೆ ನಾನು ಇದನ್ನು ಸಂಸ್ಕೃತಿ ದೃಷ್ಟಿಯಲ್ಲಿ. ಅವ್ರು ಹೇಳ್ತಾರೆ, ಸಂಸ್ಕೃತಿ ಹಿನ್ನೆಲೆಯಲ್ಲಿ ಸತ್ಯ ಮತ್ತು ಧರ್ಮದ ವಿವೇಚನೆ ಮಾಡೋಣ ಅಂತ. ಡಿ.ವಿ.ಜಿ. ಅವರು ಯಾವುದೇ ಕೃತಿ ತಗೊಂಡ್ರು ಕೂಡ ಧರ್ಮ ಅನ್ನೋದು ಬಹಳ ಪ್ರಧಾನವಾಗಿ ಬರುವಂಥದ್ದು, ಅದು ಬಹಳ ಮುಖ್ಯ ಜೀವನಕ್ಕೆ. ಸತ್ಯ ಮತ್ತು ಧರ್ಮದ ಬಗ್ಗೆ ಚಿಂತನೆ ಯಾವಾಗಲೂ ಮಾಡಿದ್ದುಂಟು. ಈ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನೋಡೋಣ ನಾವು ಎರಡೂ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಶುರು ಮಾಡ್ತಾರೆ ಅಂದ್ರೆ, ಹಾಲು ಉತ್ತಮವಾದ ಆಹಾರ. ಯಾಕೆ ಹಾಲು ಯಾಕೆ ಒಳ್ಳೆಯದು? ಅದರಿಂದ ದೇಹ ಪೋಷಣೆ ಆಗ್ತದೆ ಅಂತ ಅಲ್ವಾ? ದೇಹಕ್ಕೆ ಒಳ್ಳೆಯದು ಆದ್ರಿಂದ ಹಾಲು ಒಳ್ಳೆಯದು. ಹಾಲು ಬರೀ ಹಾಲಿಗೋಸ್ಕರ ಹಾಲು ಒಳ್ಳೆಯದಲ್ಲ. ಆರ್ಗ್ಯುಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಲು ಕುಡಿದ್ರೆ ದೇಹಕ್ಕೆ ಒಳ್ಳೆಯದಾಗ್ತದೆ, ಅದರ ಫಲ, ಹಾಲು ಕುಡಿದಿದ್ರ ಫಲ ಆರೋಗ್ಯ ಒಳ್ಳೆಯದಾಯಿತು. ಆರೋಗ್ಯ ಒಳ್ಳೆಯದಾಗಬೇಕು ಅಂತ ಮನಸ್ಸಲ್ಲಿ ಇರೋದ್ರಿಂದ ಹಾಲು ಒಳ್ಳೆಯದು. ಇನ್ನೇನಾದರೂ ತಿಂದರೆ ಆರೋಗ್ಯ ಒಳ್ಳೆಯದಾಗ್ತದೆ ಅಂದ್ರೆ ಅದೇ ತಿಂತಿದ್ವಿ ನಾವು. ಕೆಲವರು ಡಯಾಬಿಟಿಸ್ ಆದಾಗ ಈ ಹಾಗಲಕಾಯಿ ತಿಂತಾರೆ. ಈ ಹಾಗಲಕಾಯಿ ಮಹಾಕಹಿ. ಮುಖ ಗಂಟು ಹಾಕೊಂಡು ಕಿವುಚಿಕೊಂಡು ಹಾಗಲಕಾಯಿ ತಿನ್ನೋದು ಯಾತಕ್ಕೆ? ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ. ಇದ್ರ ಯಾರು ತಿಂತಿದ್ರು? ಅದನ್ನು ತಿಂತಿದ್ರೇನೋ ಗೊತ್ತಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆದಾಗ ಅದರ ಬಗ್ಗೆ ಬೆಲೆ ಬಂತು. ಒಂದು ತಿನ್ನೋ ವಸ್ತುವಿಗೆ, ಆಹಾರಕ್ಕೆ ಬೆಲೆ ಬರೋದು ಅದರ ಪರಿಣಾಮದಿಂದಾಗಿ, ತಿಂದ್ರೆ ಏನಾಗ್ತದೆ ಅನ್ನೋದ್ರಿಂದಾಗಿ. ಇದನ್ನ ಯಾಕೆ ಡಿ.ವಿ.ಜಿ. ಪೀಠಿಕೆ ಹಾಕ್ತಾರೆ ಅಂತಂದ್ರೆ, ಆರೋಗ್ಯಕ್ಕೆ ಒಳ್ಳೆಯದು ಆಗೋದ್ರಿಂದ ಹಾಲು ಒಳ್ಳೆಯದು, ಹಾಲಿಗೋಸ್ಕರ ಹಾಲು ಒಳ್ಳೆಯದಲ್ಲ. ಹಾಗೆ ನಮ್ಮ ಸತ್ಯ ಯಾಕೆ ಮುಖ್ಯ ಅಂತ. ಸತ್ಯ ಬಹಳ ಮುಖ್ಯ ಅಂತ ಹೇಳ್ತೀವಿ. ಸತ್ಯ ಯಾಕೆ ಮುಖ್ಯ ನಮಗೆ? ಸತ್ಯಕ್ಕೋಸ್ಕರನೇ. ಹೇಗೆ ಹಾಲಿನಿಂದ ಆರೋಗ್ಯ ವೃದ್ಧಿ ಆಗ್ತದೋ ಹಾಗೆ ಸತ್ಯದಿಂದ ಧರ್ಮ ವೃದ್ಧಿ ಆಗ್ತದೆ ಅಂತ ನಂಬಿದ್ದೇವೆ ನಾವು. ಆದ್ದರಿಂದ ಧರ್ಮ ಸಾಧನೆಗೋಸ್ಕರ ಸತ್ಯ ಅನ್ನುವಂಥದ್ದು ಒಂದು ಉಪಕರಣ ಆಯ್ತು ನಮಗೆ. ನೋಡಿ ಎಷ್ಟು ಚೆನ್ನಾಗಿರೋ ಮಾತಿದು. ಸತ್ಯಕ್ಕೋಸ್ಕರ ಸತ್ಯ ಅಲ್ಲ ನಮ್ಗೆ ಬೇಕಾದದ್ದು. ಕೆಲವೊಂದ್ಸಲ ಇದು ಬಹಳ ಮುಖ್ಯವಾದ ವಿಷಯ ನನಗೆ ಯಾಕೆ ಅನಿಸುತ್ತೆ ಅಂದ್ರೆ, ಜೀವನದಲ್ಲಿ ಈ ಥರ ದ್ವಂದ್ವಗಳು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಬಂದು ಹೋಗಿದೆ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಗದಿದ್ದಾಗ ಈ ಮತ್ತನ್ನು ಹೇಳ್ತಾರೆ ಡಿ.ವಿ.ಜಿ. ಸತ್ಯಕ್ಕೋಸ್ಕರ ಸತ್ಯ ಬೇಕಾಗಿಲ್ಲ ನಮಗೆ. ಸತ್ಯ ಯಾಕೆ ಬೇಕು ಅಂದ್ರೆ ಅದು ನಮ್ಮ ಧರ್ಮ ಮಾರ್ಗದಲ್ಲಿ ನಡೆಸುತ್ತೆ. ಧರ್ಮ ವೃದ್ಧಿಗೆ ಸತ್ಯ ಬೇಕು ನಮ್ಗೆ ಅನಿಸಿರೋದ್ರಿಂದ ಸತ್ಯ ಹೇಳೋದು ನಮ್ಮ ಕರ್ತವ್ಯ ಅಂತ ಆಗಿದೆ. ಹಾಗಾದ್ರೆ ಧರ್ಮಕ್ಕೆ ಅವಶ್ಯವಲ್ಲದ ಸತ್ಯವೂ ಉಂಟೋ? ಧರ್ಮಕ್ಕೆ ಅವಶ್ಯವಲ್ಲದಂತಹ ಸತ್ಯ ಏನಾದರೂ ಉಂಟೋ? ಉಂಟು ಅಂತಾರೆ. ನೋಡಿ, ಆಗ ಏನ್ ಮಾಡಬೇಕು? ಧರ್ಮ ವಿರೋಧಿಯಾದ ಸತ್ಯ ಉಂಟೋ? ಉಂಟು. ಆ ಸತ್ಯ ಮುಖ್ಯನೋ ಧರ್ಮ ಮುಖ್ಯನೋ? ಚರ್ಚೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಡಿ.ವಿ.ಜಿ. ಅಂದ್ರೆ ಸತ್ಯ ಮುಖ್ಯನೋ ಧರ್ಮ ಮುಖ್ಯನೋ? ನಮಗೆ ಸತ್ಯ ಬೇಕಾದದ್ದು ಅದಕ್ಕೆ ಅದು ಧರ್ಮಕ್ಕೆ ಅನುಸಾರಿಯಾಗಿದೆ ಅಂತ. ಧರ್ಮ ಮುಖ್ಯ ನಮಗೆ. ನಾನು ಇವತ್ತು ಹೇಗಾದರೂ ಮಾಡಿ ಆ ಏರಿಯಾ ಮುಟ್ಟಬೇಕು, ಆ ಜಾಗ ಮುಟ್ಟಬೇಕು. ಮುಟ್ಟೋದು ಮುಖ್ಯ ನನಗೆ, ಹೇಗೆ ಮುಡ್ತೀನಿ ಮುಖ್ಯ ಅಲ್ಲ. ಅವೆಲ್ಲ ಸಾಧನಗಳ ನಡುವೆ ಇರುವಂತಹದ್ದು. ನನ್ನ ಧರ್ಮ ದಾರಿಗೆ ತಗೊಂಡು ಹೋಗ್ತಿರುವಂತಹ ಒಂದು ಉಪಕರಣ ಅಂದ್ರೆ ಸತ್ಯ. ಆದ್ದರಿಂದ ಸತ್ಯ ಮುಖ್ಯ ನನಗೆ. ಸತ್ಯಕ್ಕೋಸ್ಕರ ಸತ್ಯ ಅಲ್ಲ. ಅಕಸ್ಮಾತ್ ಸತ್ಯ ಧರ್ಮಕ್ಕೆ ವಿಮುಖವಾಗಿ ನಿಂತ್ಕೊಂಡಾಗ ಏನ್ ಮಾಡಬೇಕು? ಅದಕ್ಕೆ ಹೇಳ್ತಾರೆ,
ಕೆಲವೊಂದು ಸಂದರ್ಭಗಳಲ್ಲಿ ಸತ್ಯ ಧರ್ಮಕ್ಕೆ ಅಪ್ರಸಕ್ತ ಮಾತ್ರವಲ್ಲ, ವಿರೋಧಿಯೂ ಆಗಬಹುದು ಎಂದು ತೋರುತ್ತದೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅತ್ಯಂತ ಪ್ರಿಯವಾದ ಎಕ್ಸಾಂಪಲ್ ಎಲ್ಲರಿಗೂ. ಮಹಾಭಾರತ ಮತ್ತೆ ಹಾಗೆ ರಾಮಾಯಣ ಮಹಾಭಾರತ ನಮ್ಮ ಸಂಸ್ಕೃತಿಯ ಸ್ರೋತಗಳು ಅಂತ. ಕುರುಕ್ಷೇತ್ರ ಯುದ್ಧ, ಕರ್ಣ ನಾಯಕತ್ವ ತಗೊಂಡಿದ್ದಾನೆ. ಯುದ್ಧ ಜೋರಾಗಿ ನಡೀತಾ ಇದೆ. ಧರ್ಮರಾಜ ಪಾಪ ಯುದ್ಧಕ್ಕೆ ಹೋಗಿದ್ದಾನೆ. ಅವನು ಆನ್ ಲುಕ್ಕರ್, ಅವನು ಪಾಪ. ಅವನು ಸಾಕಷ್ಟು ಮಟ್ಟಿಗೆ ಎಲ್ಲರೂ ಟೈಮ್ ಸಿಕ್ಕಾಗ ಸ್ವಲ್ಪ ಯುದ್ಧ ಮಾಡ್ತಾನೆ ಅಂತ. ಅದು ಮಹಾ ಏನಲ್ಲ, ನಂಬರ್ 9 ನಂಬರ್ 10 ಬ್ಯಾಟ್ಸ್ಮನ್ ಇದ್ದಂಗೆ ಇರ್ಬೋದು ಅವನು. ಇವನು ಹೋದಾಗ ಕರ್ಣ ಕಡೆ ಸಿಕ್ಕಾಕೊಂಡ್ಬಿಡ್ತಾನೆ. ಕರ್ಣ ಏನ್ ಮಾಡ್ತಾನೆ, ಬಾಣ ಬಿಟ್ಟು ಇಷ್ಟು ನುಗ್ಗು ಹುಚ್ಚಿ ಮಾಡ್ಬಿಡ್ತಾನೆ ಅವನು ಅಂತಂದ್ರೆ, ಮನಸ್ಸು ಮಾಡಿದ್ರೆ ಕರ್ಣ ಕೊಂದು ಹಾಕ್ಬೋದಾಗಿತ್ತು. ತಾಯಿಗೆ ಮಾತು ಕೊಟ್ಟಿದ್ದಾನ ಅವನು, ನಿನಗೆ ಯಾವತ್ತಿದ್ರು 5 ಜನ ಮಕ್ಕಳು, ನನಗೆ ಅರ್ಜುನಿಗೆ ಮಾತ್ರ ಉಳಿದವ್ರು ನೋಯಿಸೋದಿಲ್ಲ ಅಂತ ಮಾತು ಕೊಟ್ಟಿದ್ದಾನೆ. ಆದ್ರೆ ಅವನು ಎಷ್ಟು ಫಜೀತಿ ಮಾಡ್ತಾನೆ ಬಾಣ ಬಿಟ್ಟು ಅಂದ್ರೆ, ಬಹಳ ಗಾಯ ಆಗಿ ಕುಸಿದು ಬಿದ್ದು ಬಿಡ್ತಾನೆ ಧರ್ಮರಾಜ. ಅವನು ಹೊತ್ಕೊಂಡು ಶಿಬಿರಿಗೆ ಕರ್ಕೊಂಡ್ ಬರ್ತಾರೆ. ಸುದ್ದಿ ಏನಾಗ್ಬಿಡುತ್ತೆ, ಧರ್ಮರಾಜ ಪಾಪ ಸತ್ಯ ಹೋದ್ನೇನೋ ಅನ್ನೋ ಅಟ್ಕೊಂಡು ಸುದ್ದಿ ಹತ್ಕೊಂಡ್ಬಿಡುತ್ತೆ. ಆ ಸುದ್ದಿ ಪುಂಖಾನುಪುಂಖವಾಗಿ ಮುಟ್ಟಿ ಅರ್ಜುನನ ಕಿವಿಗೆ ಬಿತ್ತು. ಅರ್ಜುನ ಯುದ್ಧ ಮಾಡ್ತಿದ್ದು ನಿಲ್ಲಿಸ್ಬಿಡ್ತಾನೆ. ಪಾಪ ಅಣ್ಣನಿಗೇನಾಯ್ತು, ಅಣ್ಣ ಸತ್ಯ ಹೋದ್ನೇನ ಪಾಪ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಯುದ್ಧ